ನಚಾ ಜಾನನ್ ಸ್ವಸಾಧ್ಯಾಸ್ತಮ ಅಲ್ಲ ನಚಾ ಜಾನನ್ ಸ್ವಸಾಧ್ಯಾಸ್ತಂ ವಿದ್ವಾನ್ ಕಶ್ಯ ಪ್ರವರ್ತನೆ ಅಷ್ಟೇ ಪೂರ್ವಾರ್ಥ ವರ್ಷ ಹಿಂಗೆ ಶ್ಲೋಕ ಅದರಲ್ಲಿ ಸೇರೋ ಶ್ಲೋಕ ಇದರಲ್ಲಿ ನೋಡಿ ಶ್ಲೋಕ ನೋಡಿ ಹಾಗೆ ನಚಾಜಾನನ್ ಸ್ವಸಾಧ್ಯಾಸ್ತಂ ಅದರಲ್ಲೂ ಹಾಗೆ ಇರೋದು ಇದರಲ್ಲೂ ಹಾಗೆ ಇದೆ ನೋಡಿ ಮೂರು ಪಾದ 5 ಪಾದ 8 ಪಾದ ಮಾಡ್ಕೊ ಅದು 3 ಪಾದ ಗೊತ್ತು ಆಗ್ಲಕ್ಕಾಗಲ್ಲ ಆ ಪಾದ ಬೇಡ ಇಲ್ಲಿ ಏನಿದೆ ಅದನ್ನ ಹಾಡು ಸಾಕು ಪಾದಸ್ಯ ಮತ್ತೆ ದಿವಿ ಬೇಡ ಜೋಗದ ಬುದು ಹಂಗ ಪಾದಸ್ಯ ಮತ್ತೆ ದಿವಿ ಅಜಾನ್ ಸ್ವಸಾಧ್ಯ ಯಾವ ವಿದ್ವಾಂಸನು ಕೂಡ ತನ್ನ ಸಾಧನೆಗೆ ಏನು ಸಾಧ್ಯ ಅಂತ ತಿಳಿದೇ ಹೋದ್ರೆ ಅದನ್ನ ಮಾಡಕ್ ಹೋಗಲ್ಲ ಏನ್ ಮಾಡಿದ್ರೆ ಏನಾಗುತ್ತೆ ಗೊತ್ತಿದ್ದ ಏನು ಮಾಡಕ್ ಹೋಗ್ತಾನ ಸುಮ್ನೆ ಸೋಮಯಾಗ ಮಾಡೋದು ಏನಾಗುತ್ತೆ ಗೊತ್ತಿಲ್ಲ ಸೋಮಯಾಗ ಮಾಡಕ್ ಹೋಗ್ತಾನ ಇಂಥದ್ ಮಾಡಿದ್ರೆ ಇಂಥದ್ದು ಆಗುತ್ತೆ ಅಂದ್ಕೊಂಡು ಅದನ್ನ ಮಾಡ್ತಾನೆ ಹೊಸ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳುವಳಿಕೆ ಇಲ್ವೋ ಅವನು ಅದನ್ನ ಮಾಡಕ್ ಹೋಗಲ್ಲ ವಿದ್ವಾಂಸ ಅದು ದಡ್ಡ ಮಾಡ್ಬೋದು ಏನೋ ಹುಚ್ಚುಚ್ಚಾಗಿ ನೀವು ಮಾಡ್ತಿರಲ್ಲ ಅದೆಲ್ಲ ಕಾಯಿಲ್ಲ ಹಾಗಾದ್ರೆ ಪ್ರೀತಿರ್ ಯಾಕಾಶಿ ದಿಷ್ಟಾಚೆ ಸ್ವರ್ಗ ಶಬ್ದೇನ ಪಣ್ಯತೆ ಚಿತ್ರಾಗ್ರಿಸ್ತೋಮಯಾಗಾದೆ ಪಶ್ವಾದಿ ಬಲಸಂಕರ ವಿಶೇಷೋ ವಾಂಛಿತಶ್ಚೇಚ್ಛ ಪುತ್ರ ಪಶ್ವಾದಿಪಾಸಿತಃ ಸಂಕರಃ ವಿಶೇಷೋ ವಾಂಛಿತಶ್ಚೇತ್ ಸ್ಯಾತ್ ಪುತ್ರ ವಿಭಾಜಿತಃ ಚಿತ್ರಾಗ್ನಿಸ್ತೋಮಯಾಗಾದೇಃ ಅಲ್ಲ ಪ್ರೀತಿ ಯಾ ಇಲ್ಲ ಪ್ರೀತಿ ಯಾ ಸ್ವರ್ಗಶಬ್ದೇನ ಮನ್ಯತೆ ಚಿತ್ರಾಗ್ನಿಸ್ತೋಮಯಾಗಾದೇಃ ಪಶ್ವಾದಿಪಸಂಕರಃ ವಿಶೇಷಃ ವಾಂಛಿತಃ ಚೇತ್ ಸ್ಯಾತ್ ಪುತ್ರ ಪಶ್ವಾದ್ವಿಪಾದಿತಃ ಯಾಕಾಚಿತ್ ಸ್ವರ್ಗಶಬ್ದೇನ ಯಾಕಾಚಿತ್ ಪ್ರೀತಿ ಸ್ವರ್ಗಶಬ್ದೇನ ಭಣ್ಯತೆ ಚೇತಂತ ಯಾವ ಪ್ರೀತಿ ಯಾವ ಆನಂದವಾದ್ರೂ ಸ್ವರ್ಗ ಅಂತೆ ಈ ಸಿನಿಮಾ ಸ್ವರ್ಗ ಈ ಜಿಲೇಬಿ ಸ್ವರ್ಗ ಈ ಹಾಗೆ ಯಾವ ಪ್ರೀತಿ ಯಾವ ಸಂತೋಷನಾದ್ರೂ ನಾನು ಸ್ವರ್ಗಶಬ್ದದಿಂದ ಕರಿತೀವಿ ಹಾಗೆ ಮಾಡ್ಕೊಂಡ್ಬಿಟ್ರೆ ಸ್ವರ್ಗಶಬ್ದಕ್ಕೆ ಒಂದು ನಿರ್ದಿಷ್ಟವಾದ ಲೋಕ ಜಾಗ ಆನಂದ ಅಂತ ಇಲ್ಲ ಅಂತ ಆದ್ರೆ ಅವಾಗ ಚಿತ್ರಯಾಯಜೇತ ಪಶುಕಾಮಹ ಅಂತ ಹೇಳುತ್ತೆ ಚಿತ್ರ ಅಂದ್ರೆ ದೃಷ್ಟಿ ಅದು ಚಿತ್ರಿಯ ಇದರಲ್ಲಿ ಬರುತ್ತೆ ಚಿತ್ರ 4ನೇ ಪ್ರಶ್ನೆ 2ನೇ ಕಾಂಡದ ದೇವಾಮನುಷ್ಯ ಅಲ್ಲಿ ಚಿತ್ರಿ ಎಷ್ಟಿದೆ ದೃಷ್ಟಿ ಅವರು ಪಶುಕಾಮರಾದನ್ನು ಮಾಡ್ಲಿ ಅಂತ ಏನಕ್ಕೆ ಪಶುಕಾಮರ ತುಂಬಾ ನನಗೆ ಹಾಲು ಬೇಕು ತುಪ್ಪ ಬೇಕು ಬೆಣ್ಣೆ ಬೇಕು ತಿಂದೆ ಮಾಡ್ಬೇಕಂತೆ ಅದನ್ನ ತಿಂದೆ ಕುಡಿದ್ರೆ ಹಾಲು ಕುಡಿದ್ರೆ ಆ ಗಟ್ಟಿ ಹಾಲು ಮತ್ತೆ ಆ ಬೆಣ್ಣೆ ಆ ತುಪ್ಪ ಕುಡಿದ್ರೆ ಆನಂದ ಆಗುತ್ತೆ ಅದಕ್ಕೋಸ್ಕರ ನಾನು ಪಶುವಂತ ಆಗುವಂತಹ ಮಾಡ್ತೀನಿ ಅಂತ ಆ ಫಲವು ಅದೃಷ್ಟ ಮಾಡಿದಿಲ್ಲ ಸೋಮಯಾಗ ಆ ಫಲವು ಎಲ್ಲಕ್ಕೂ ಕೂಡ ಅದಕ್ಕೆ ಪಶ್ವಾದಿ ಫಲ ಚಿತ್ತಕ್ಕೆ ಅದಕ್ಕೆ ಸ್ವರ್ಗ ಫಲ ಎರಡು ಒಂದೇ ಆಗ್ಬಿಡುತ್ತೆ ಅವಾಗ ಅಯ್ಯಯ್ಯ ಬಂತಗಳ ಪಶ್ವಾದಿ ಫಲದೊಡನೆ ಸ್ವರ್ಗಾದಿ ಫಲಕ್ಕೆ ಶಂಕರ ಆಗ್ಬಿಡುತ್ತೆ ಶಂಕರ ಅಂದೇನೋ ಅವಿಯಲು ಬೆರಿಕೆ ಬೆರಿಕೆ ಅವಿಯಲ್ಲ ಅದು ಏನೋ ಒಂದು ಕೇಳೋ ಪಾಠನ ಬಹಳ ಕಷ್ಟ ಅವ್ನು ಮಾತಾಡ್ತಾರೆ ನಾನ್ಸಸ್ ಏನು ಮಾತಾಡಿಲ್ಲ ನಮ್ಮ ಕಡೆ ಗೊತ್ತಿದ್ದ ಈ ಫಲ ನೀವು ಯಾಕಾಚಿತ್ ಪ್ರೀತಿ ಸ್ವರ್ಗಶಬ್ದೇನ ಭಣ್ಯತೆ ಯಾವ ಪ್ರೀತಿ ನಾ ಸ್ನೇಹಿತನೇ ಕೂಡ್ಕೊಳ್ಳೋದು ಅಲ್ಲ ಬಂದ್ರೆ ನಂಗೆ ಸ್ವರ್ಗ ಕಣ ನಿನ್ ಜೊತೆ ಇರ್ಬೇಕು ಕಣ ಹಂಗೆ ಅಂತ ಲೋಕದಲ್ಲಿ ಒಂದು ಹೋಗ್ಬಿಟ್ರೆ ಸ್ವರ್ಗ ಆಗುತ್ತೆ ಹಾಗೆ ಎಲ್ಲಾ ಪ್ರೀತಿಯನ್ನು ಸ್ವರ್ಗ ಸ್ವರ್ಗ ಕರ್ತಾ ಇದ್ದೀನಿ ಅಂದ್ರೆ ಚಿತ್ರ ಎಷ್ಟಿ ಬರುವಂತಹ ಪಶುಫಲ ಯೋಗಿಷ್ಠೋಂಗ ಆಗುವಂತಹ ಸ್ವರ್ಗ ಫಲ ಎಲ್ಲ ಸಂಕರ ಆಗುತ್ತೆ ದೇರ್ ಇಸ್ ನೋ ಡಿಫರೆನ್ಸ್ ಸೇಮ್ ಆಗ್ಬಿಡುತ್ತೆ ಅವಾಗ ವಾಂಛಿತಶ್ಚೇ ಪುತ್ರಾದಿಶ್ಯ ಪುತ್ರ ಪಶ್ವಾದಿಪಾದಿಯಿಂದ ಅದು ಇಷ್ಟಪಟ್ಟದ್ದ ವಿಶೇಷವೂ ವಾಂಛಿತವಾದದ್ದು ಅಂತ ಆದರೆ ನತಾವತ್ ಸಂಭವೇ ಸ್ವರ್ಗೋ ಜ್ಞಾತೋಪಾಧಿ ಯೋಗದ ಮುಂದಕ್ಕೆ ಮುಂದಕ್ಕದು
ವಿಶೇಷ ವಾಂಛಿತ ಆದ್ರೆ ಮುಂದಕ್ಕೆ ಸೇರಿಸ್ಕೊಳ್ತೇವೆ ನಾವು. ಉತ್ತಪಶ್ವಾದುಪಾಧಿಯಿಂದ ವಿಶೇಷವು ಶ್ಲೋಕವೇ ಆಗಿದೆ. ಶ್ಲೋಕ ಆಗಿದಲ್ಲ, ವಿಶೇಷೋ ವಾಂಛಿತ ಅದಕ್ಕೆ ಆ ಹಿಂದಕ್ಕೆ ಸೇರಿಸಿದಾರ ಇಲ್ಲ, ಒಂದು ಇಂಗ್ಲಿಷ್ ಹೊಂದೋದಿಲ್ಲ, ಇದಕ್ಕೆ ಅರ್ಥವೇ ಇಲ್ಲ ಆಗತ್ತೆ ಅವಾಗ. ವಿಶೇಷ ವಾಂಛಿತ ಅಂತ ಆಗೋದಿಲ್ಲ, ಅದು ಮುಂದೆ ಸೇರ್ಕೊಂಡ್ರೆ ಹೊಂದೋದು. ಜ್ಞಾತೋಪಾಧಿ ವಿಯೋಗತಃ ಅಷ್ಟು ಸೇರಿಸಿ ಒಂದು ಅರ್ಥ ಮಾಡಿ. ಆಮೇಲೆ ನೆಕ್ಸ್ಟ್ ಮುಕ್ತವು ಕಾಮ್ಯ ಫಲ ವಿಷ್ಟೇ ಸಕಲ ಕಾರಣ ಏನಚ ಇನ್ನೊಂದು ವಿಷಯ ಅಷ್ಟನ್ನು ಸೇರಿಸಿ ಇವರು ತಿಳಿಸ್ಕೊಳ್ಳಿ. ಅದನ್ನು ನೀವು ಹಂಗ್ ಬಂದು ಅಷ್ಟು ಸೇರಿ ಒಂದರ್ಥ ಮಾಡ್ಬಿಟ್ರೆ ಶ್ಲೋಕಾರ್ಥ ಏನಂತ ಗೊತ್ತಾಗಲ್ಲ. ವಾಂಛಿತ ವಾಂಛಿತ ವಿಶೇಷ ಪುತ್ರಪುತ್ರಾದುಪಾದಿತ ಭವತಿ. ನಾವು ಅಪೇಕ್ಷೆ ಪಟ್ಟಂತಹ ವಿಶೇಷ, ಪುತ್ರನಿಂದ ಬರುವಂತಹ ಸುಖ ವಿಶೇಷ ಬೇರೆ, ಹಸುವಿನಿಂದ ಬರುವ ಸುಖ ವಿಶೇಷ ಬೇರೆ, ಆಭರಣದಿಂದ, ವಾಹನದಿಂದ, ತಿನ್ನೋದ್ರಿಂದ ಎಲ್ಲವನ್ನೂ ಒಂದೇ ಸುಖಾನು ಒಂದೇ ಇರ್ಬೋದು. ಆ ಉಪಾಧಿ ವಿಶೇಷದಿಂದ ನಾವು ಅಪೇಕ್ಷೆ ಪಟ್ಟ ಸುಖದ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ವಾಂಛಿತ ವಿಶೇಷ ಪುತ್ರಪಶ್ಚಾದ್ ಉಪಾದಿತ ಭವತಿ, ಪರಂತು ಪ್ರೀತಿ ಸಮಾನ ಅಂತ, ಆನಂದಸ್ತು ಸಮಾನ ಅಂತ. ಆನಂದ ಸಮಾನ, ಆದರೆ ವಿಶೇಷ ವಾಂಛಿತ ವಿಶೇಷವಾದ ಪುತ್ರಪಶ್ಚಾದ್ ಉಪಾಧಿಯಿಂದ ಆಗುತ್ತೆ. ನತಾವತ್ ಸಂಭವೇ ಸ್ವರ್ಗವು ಜ್ಞಾತೋಪಾಧಿ ವಿಯೋಗದ. ಅವಾಗ ಗೊತ್ತಾದ ಉಪಾಧಿ ವಿಯೋಗದಿಂದ ಸ್ವರ್ಗ ಅನ್ನೋದು ಆಗಲೇಬಾರ್ದು. ಈಗ ನೀನು ಗೊತ್ತಾದ ಉಪಾಧಿ ಬಿಡ್ಬೇಕು. ಅವಾಗ ಆ ಸ್ವರ್ಗ ಸುಖಕ್ಕೆ ಏನ್ ಮಾಡ್ಬೇಕು, ಇದನ್ನ ಬಿಟ್ಟು ಹೋಗ್ಬೇಕು. ನಾನು ಈ ಉಪಾಧಿ ಇಟ್ಕೊಂಡೆ ಎಲ್ಲ ಸ್ವರ್ಗ ತಿಂತೀನಿ ಅಂತಂದ್ರೆ ಆ ಸ್ವರ್ಗ ಫಲ ಅಂತ ಹೊಂದೋದೇ ಇಲ್ಲ. ಅವಾಗ ಅರ್ಥಶ ಮೊಬೈಲ್ ಬಸ್ ಮಾಡೋದು ಮೊಬೈಲ್ ಅಂತ ಅರ್ಥ ಏನ್ ಹೇಳಿದೆ. ಎಲ್ಲಾ ಪದಕ್ಕೂ ಸ್ವರ್ಗ ಅನ್ನೋದೇ ಎಲ್ಲ ಇದೆ ಆದ್ರೆ ಏನಿದೆ ಎಲ್ಲ ಚಿತ್ರಯಾಗಕ್ಕೂ ಎಲ್ಲಾ ಪದನು ಸ್ವರ್ಗ ಅಂತಾನೆ ಕರೆದ್ರೆ ಎಲ್ಲ ಸಂಕರವಾಗುತ್ತೆ. ನತಾವ ಸಂಭವ ಸ್ವರ್ಗ ಹೇಳಿದ ಅರ್ಥ ಕೇಳಿಸ್ಕೊಳ್ಳಲ್ಲ. ಸ್ವರ್ಗ ಫಲ ಅಂತ ಏನ್ ಶಾಸ್ತ್ರ ಹೇಳುತ್ತೆ, ಅದೆಲ್ಲಿ ಹೇಳುತ್ತೆ ಸ್ವರ್ಗ ಫಲವನ್ನ? ಆಲೋಕದ ಹೇಳುತ್ತೆ, ಇಲ್ಲಿ ಹೇಳಲ್ಲ. ಈ ಜ್ಞಾತವಾದ ಉಪಾಧಿ ವಿಯೋಗ ಮಾಡ್ಬೇಕು. ಅದಕ್ಕೆ ಜ್ಞಾತವಾದ ತಿಳಿದು ಬಂದಂತ ಉಪಾಧಿ ಇಟ್ಕೊಂಡು ಸ್ವರ್ಗ ಫಲ ಅನುಭವಿಸೋಕ್ಕಾಗಲ್ಲ. ಈ ಶರೀರ ಹೋಗಕ್ಕಾಗಲ್ಲ. ಇದನ್ನ ಇಟ್ಕೊಂಡು ಅನುಭವಿಸೋ ಸುಖವಲ್ಲ ಸ್ವರ್ಗ, ಅದೇ ಸ್ವರ್ಗ ಅಂದ್ಬಿಟ್ರೆ ಅವು ಆ ಸ್ವರ್ಗ ಹೊಂದೋದೇ ಇಲ್ಲ. ಅರ್ಥ ಆಯ್ತಾ ಅಲ್ವಾ? ಇನ್ನು ಇಲ್ಲಿ ಅನುಭವಿಸ, ಈ ದೇಹದಿಂದ ಅನುಭವಿಸೋ ಸುಖವೇ ಸ್ವರ್ಗ. ಏನು ಅಂದ್ರಪ್ಪ, ಅವರೆಲ್ಲ ಕೂತ್ಕೊಂಡಿದ್ದು ಕ್ಯಾಂಟಿಂಗ್ ಮಾಡ್ತಿದ್ದು, ತಮಾಷೆ ಮಾಡ್ತಿದ್ದು. ಅವ್ರ ಅರ್ಧ ಗಂಟೆ 1 ಗಂಟೆ ಎಲ್ಲ ಸೇರಿ ತಮಾಷೆ ಮಾಡಿದ್ರೆ ನಕ್ಕು ಹೊಟ್ಟೆ ಹುಣ್ಣಾಯ್ತು. 1 ಗಂಟೆ ಸ್ವರ್ಗದಲ್ಲಿ ಇದ್ವಿ ನಾವು ಅಂತ ಅಂದ್ವಿ. ಅದನ್ನೇ ಸ್ವರ್ಗ, ಎಲ್ಲ ಲೌಕಿಕ ಸುಖವನ್ನೇ ಸ್ವರ್ಗ ಅಂದ್ಬಿಟ್ರೆ ಆ ಸ್ವರ್ಗ ಅಲ್ಲ ಅದು. ಯಾಕಂದ್ರೆ ಈ ಉಪಾಧಿ ಬಿಟ್ಟು ಹೋಗ್ಬೇಕು. ಅದಕ್ಕೆ ಜ್ಞಾತವಾದ ಉಪಾಧಿ ವಿಯೋಗದಿಂದ ಆ ಸ್ವರ್ಗ ಬರುವುದಾದ್ರಿಂದ ಸ್ವರ್ಗ ಆಗೋದೇ ಇಲ್ಲ. ಅದು ಇದೇ ಸ್ವರ್ಗ ಅಂದ್ಬಿಟ್ರೆ 305 ಬರೀ ಯಾವುದೊಂದು ಪ್ರೀತಿಯಾದರೂ, ಯಾವ ಒಂದು ಪ್ರೀತಿ, ಆಕಾಶ ಪ್ರೀತಿ ಯಾದರೂ ಅದನ್ನು ಸ್ವರ್ಗ ಶಬ್ದದಿಂದ ಹೇಳೋದಕ್ಕೆ ಇಷ್ಟ ಎಂದಾದರೆ, ಸ್ವರ್ಗ ಶಬ್ದದಿಂದ ಕರೆಯೋದಕ್ಕೆ ಅದಕ್ಕೆ ಇಷ್ಟ ಎನ್ನುವುದಾದರೆ, ಯಾವ ಒಂದು ಪ್ರೀತಿಯನ್ನಾದರೂ ಸ್ವರ್ಗಾನ ಶಬ್ದದಿಂದ ನಾನು ಕರಿತೀನಿ, ಅದು ನನಗೆ ಇಷ್ಟ ಅಂತ ಅನ್ನೋದಾದರೆ, ಅಂಡರ್ಸ್ಟ್ಯಾಂಡಿಂಗ್ ಸರಿಯಕ್ಕಮ್ಮ? ಅರ್ಥವಾಗ್ತಿದ್ಯಾ ಕುಸುಮಕ್ಕ? ಅರ್ಥವಾಗ್ತಿದ್ಯಾ? ಯಾವ ಪ್ರೀತಿ ಆದರೂ ಚಿಂತಾಮಣಿಯೆಲ್ಲ ಬಂದ್ರೆ ಸ್ವರ್ಗ ಅಂತ ನಾನು ಅಂದೆ ಅಂದ್ರೆ, ಚಿಂತಾಮಣಿ ಬಂದ್ಬಿಟ್ಟು ಸ್ವರ್ಗ ಅಂತ ಕಂಡ್ರೆ ಅಂತಂದ್ರೆ ಹಾಗಾದ್ರೆ ಆ ಸ್ವರ್ಗ ಇಲ್ಲ ಅಂತ ಆಗ್ಬಿಡತ್ತೆ. ಯಾಕೆ ಆ ಸ್ವರ್ಗವನ್ನು ಇದನ್ನ ಅನುಭವಿಸೋಕ್ಕಾಗಲ್ವಲ್ಲ, ಈ ಸ್ವರ್ಗ ಇಷ್ಟ ಆಗ್ಬಿಡುತ್ತೆ. ಅಲ್ಲ ಹಾಗೆ ಆಕಾಶದ ಪ್ರೀತಿ, ಯಾವ ಪ್ರೀತಿ ಇದೆ ಸುಖ ಆನಂದ ಪ್ರೀತಿ ಎಲ್ಲ ಒಂದೇ ಅರ್ಥ. ಯಾವ ಒಂದು ಪ್ರೀತಿ ಆದ್ರೂ ಅದನ್ನು ನಾನು ಸ್ವರ್ಗಾನುಸದಿಂದ ಕರಿತೀನಿ ಅನ್ನೋದಾದ್ರೆ ಅವಾಗ ಏನಾಗುತ್ತೆ, ಚಿತ್ರೇಷ್ಟಿ ಅಗ್ನಿಷ್ಟೋಮ, ಚಿತ್ರಯಾಗ ಅಂತ, ಚಿತ್ರಿಯಾಗ ಮಾಡ್ಕೊಳ್ಳಿ. ಚಿತ್ರಿಯಾಗ ಮತ್ತು ಸೋಮಯಾಗ. ಚಿತ್ರಿಯಾಗಕ್ಕೆ ಫಲ ಏನೋ ಪಶುಫಲ, ಸೋಮಯಾಗಕ್ಕೆ ಫಲ ಏನೋ ಸ್ವರ್ಗಫಲ. ಅವಾಗ ಸಂಕಲ ಬಿಡುತ್ತೆ. ಒಂದು ಎಲ್ಲವೂ ಸುಖ ಒಂದಾಗುತ್ತೆ. ಒಂದು ಅಷ್ಟೇ ಇಲ್ಲ, ಆಮೇಲೆ ಇದು ಮುಂದಿದೆ
ಎಲ್ಲಾ ಫಲವು ಎಲ್ಲಾ ಸುಖವು ಬೆರಕೆಯಾಗಿ ಹೋಗ್ಬಿಡುತ್ತೆ. ಎಲ್ಲ ಸುಖ ಸುಖ ಅಂತ ಆಗತ್ತೆ ಒಂದು. ಇನ್ನು ಈ ರೀತಿ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋದಾದ್ರೆ ಯಾವ ರೀತಿ ಅದಕ್ಕೆ ಈ ರೀತಿ ಪರಿಹಾರ ಹೇಳುತ್ತೇನೆ ಎನ್ನುವುದಾದರೆ ಹೇಗೆ ಎಂದರೆ, ಪುತ್ರ ಪಶು ಮುಂತಾದ ಉಪಾಧಿಯಿಂದ ಪಶು ಮುಂತಾದ ಉಪಾಧಿ, ಮಗನಿಂದ ಬರುವ ಆನಂದ ಒಂಥರ, ಪಶುವಿಂದ ಬರುವ ಆನಂದ ಒಂಥರ, ಕಾರಿಂದ ಬರುವ ಆನಂದ ಒಂಥರ, ಜಿಲೇಬಿ ತಿಂದಾಗ ಒಂಥರ, ಸಂಗೀತ ಕೇಳಿದಾಗ ಒಂಥರ, ಸಿನಿಮಾ ನೋಡಿದಾಗ ಒಂಥರ. ಆ ಉಪಾಧಿ ವಿಶೇಷದಿಂದ ವಾಂಛಿತ ವಿಶೇಷ, ನಾವು ಬಯಸಿದ್ದಾದ ವಿಶೇಷವಾಗತ್ತೆ ಅಂದ್ ಹಾಗೇನಾದ್ರು ಅನ್ನೋದಾದರೆ ಹಾಗಂದ್ರಿಂದ ಇಟ್ಕೋ. ಆಗೂ ಒಂದು ದೋಷ ಬರುತ್ತೆ. ಏನೋ ಸ್ವರ್ಗ ಫಲ ಅಂದ್ರೆ ಹೊಂದೋದಿಲ್ಲ. ಸ್ವರ್ಗಫಲ ನಾವು ಸಂಭವೇ ನ ಸಂಭವೇ, ಸ್ವರ್ಗಫಲವೆಂಬುದೇ ಅವಾಗ ಹೊಂದುವುದಿಲ್ಲ. ಯಾಕೆ ಹೊಂದಲ್ಲ? ಜ್ಞಾತೋಪಾಧಿ ಜ್ಞಾತವಾದ ಕಂಡ ಉಪಾಧಿ ವಿಯೋಗ ಮಾಡ್ಕೊಂಡು ಅದನ್ನೇ ಆಗಮಿಸೋದು ಅನ್ನೋದು ಈಗಿನ ಸ್ವರ್ಗ ಅಂತ ಇದೆಯಲ್ಲ. ಅಷ್ಟೊಂದು ಈ ಲೋಕದ ಎಲ್ಲ ಸುಖ ಏನ್ ಸುಖವಾಗಿ ಸ್ವರ್ಗ ಅಂತ ಇರ್ತಾನ ಅಂತ ಹಾಗೆ ಇಟ್ಕೊಂಡ್ಬಿಟ್ರೆ, ಈ ಲೋಕದಲ್ಲಿ ಅವರು ಎಲ್ಲಾ ಸುಖವನ್ನು ಸ್ವರ್ಗ ಸುಖ ಅಂತ ಇಟ್ಕೊಂಡಿದ್ರೆ ಅದು ಸ್ವರ್ಗ ಸುಖ ಅಂದ್ರೆ ಇಲ್ಲ ಆಗ್ಬಿಡುತ್ತೆ. ಜ್ಞಾತವಾದ ಉಪಾಧಿ ಇಟ್ಕೊಂಡೆ ಅನ್ನೋದನ್ನೇ ನೀನು ಆ ದೌರ್ಯ ಆ ಸುಖ ಇಲ್ಲ ಅಂತ ಅದು ಪರವಾಗಿಲ್ಲ. ಇನ್ನೊಂದು ಸುಖದ ಒಪ್ಪಿಗೆ ಇಲ್ಲ. ಹಾ, ಸ್ವರ್ಗ ಫಲ ಅನುಭವಿಸ್ಬೇಕಾದ್ರೆ ನೀನ್ ಸಾಯ್ಬೇಕು, ಸ್ವರ್ಗ ಅನುಭವಿಸ್ಬೇಕು. ಈ ಜ್ಞಾತೋಪಾಧಿಯಿಂದಲೇ ಸ್ವರ್ಗ ಫಲ ಅನುಭವಿಸಿದ್ದೀನಿ. ಅವಾಗ ನಿಮ್ಗೆ ಸ್ವರ್ಗ ಫಲವೆಂಬುದು ಇಲ್ಲ ಎಂದಾಗುತ್ತದೆ. ಯಾಕೆ? ಜ್ಞಾತವಾದ ಉಪಾಧಿಯ ವಿಯೋಗವಾಗುತ್ತದೆ. ಆದ್ದರಿಂದ ಆ ಸ್ವರ್ಗ ಫಲಕ್ಕೆ, ನೀನು ಹೇಳುವ ಸ್ವರ್ಗ ಫಲಕ್ಕೆ, ಶಾಸ್ತ್ರಗಮ್ಯವಾದ ಸ್ವರ್ಗ ಫಲಕ್ಕೆ ಜ್ಞಾತವಾದ ಉಪಾಧಿ ವಿಯೋಗದಿಂದ ಬರುವಂಥದ್ದು. ಅದು ಈ ಪ್ರೀತಿ ಅಲ್ಲ ಅಲ್ವ. ನಿಮಿಷ ಇಳಿಸ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಇದೆಯಾ ಅಪ್ಲೋಡ್ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ಮಾಧುಶಾಸ್ತ್ರಿ ನಿಜ ಉಂಟು. ನೀವು ಸ್ವಾಮಿ ಎಷ್ಟೊಳಗೆ ಕೋಟ್ ಮಾಡಿದ್ರೆ ಅವ್ರನ್ನ ರಕ್ತಗರ್ಭ ವಸುಂಧರ ಅಂತ ಕೇಳಿದಿರ ನೀವು? ಒಂದು ಗಾದೆ 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 ಕೇಳಿದಿರ? ವಸುಂಧರ, ವಸುಂಧರ ಭೂಮಿಯು ರಕ್ತದಲ್ಲಿ ಹೀಗೆ ಮಾಧವಶಾಸ್ತ್ರಿ ಶಂಕರಾಚಾರ್ಯ ಇಟ್ಕೊಂಡಿದೆ. ಭೂಮಿ ಒಳಗಿರೋ ರತ್ನ ಅದೇ ಅಲ್ಲ. ವಜ್ರ, ವೈಡೂರ್ಯ, ಮುತ್ತು, ಹವಳ, ಪಚ್ಚೆ ಅದೆಲ್ಲ ರತ್ನ. ಇವರಿದಲ್ಲ, ಶಂಕರರು, ಸುರೇಶ್ವರು, ಗೌಡಪಾದರು, ಸ್ವಾಮಿಗಳು, ಇದೊಂದು ದೊಡ್ಡ ವಿದ್ವಾಂಸ ಮಹಾತ್ಮರು, ಅವರು ಭೂಮಿ ಹೊತ್ಕೊಂಡಂತ ರತ್ನ ಎಂತ ಇದ್ದಾನೆ ಅವನು. ಸರಿ, ರತ್ನ ಅನ್ನೋದು ಪಾಷಾಣ ಖಂಡೇಶು ರತ್ನಕ ಸಂಖ್ಯಾ ವಿಧೀಯತೆ. ಮೂಢರು ಪಾಷಾಣ ಖಂಡ, ಕಲ್ಲಿನ ತುಂಡಿಗೆ ರತ್ನಕ ರತ್ನ ಅಂತಾರೆ. ಅದೆಲ್ಲ ರತ್ನ. ಮಹಾತ್ಮರು, ಸಂತರು ಇದೆಲ್ಲ ಅವರು ರತ್ನ ಅಂತ ಇದ್ದಾರೆ. ಸುಭಾಷಿತ ಸುಭಾಷಿತವಾದು ಶ್ಲೋಕ ಶುರುನಾ? ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ನೀರು ರತ್ನ, ಅನ್ನ ರತ್ನ. ಅದಿಲ್ಲ ಬದುಕಕ್ಕಾಗ್ತನ? ನೀರನ್ನು ಬದುಕುತ್ತೇನ? ಈ ವಜ್ರ ಇಲ್ಲ, ಈ ಸಾಹಿತ್ಯ ಅಲ್ವಾ? ಇನ್ನೇನೋ ಇಲ್ಲ, ವೈಡೂರ್ಯ ಇಲ್ಲ, ಬಂಗಾರ ಇಲ್ಲ. ಏನಾಗುತ್ತೆ ನಿಮಗೆ? ಈ ಪ್ರಾಣಿ ಇದೆಯಲ್ಲ, ಮನುಷ್ಯರ ಬಗ್ಗೆ ಯಾವ ಪ್ರಾಣಿ ವಜ್ರ ವೈಡೂರ್ಯ ಇಟ್ಕೊಂಡಿದೆ? ಬಂಗಾರ ಹಾಕೊಳತ್ತೆ. ಇಚ್ಚು ಹಸುವಿಗೆ ಒಳ್ಳೆ 100 ಗ್ರಾಮಿಂದು ಸರ ಹಾಕಿದ್ರೆ ಖುಷಿ ಆಗೋದಕ್ಕೆ. ಒಂದ್ ಬೆಕ್ಕಿಟ್ಟು ಹಿಂಡಿ ಇಡು, ಗೂಸ ಇಡು, ಹ್ಯಾಂಗ ಪಟ ಪಟ ಹೊಡೆಯುತ್ತೆ ನೋಡು. ಯಾವ್ದೋ ಒಂದು ಬುದ್ಧಿ ಇರತ್ತೆ ಅಂತಾರಲ್ಲ, ಏನಾದ್ರು ಗೊತ್ತಿರಲ್ಲ. ಸರ್ಪಕ್ಕೆ ಮಣಿ ಅಂತೆ, ನಾಗಮಣಿ, ಭಾರಿ ವಿಶೇಷ ಇರುತ್ತೆ. ಲಕ್ಷಾಂತರ ಬೆಲೆ ಅಂತಪ್ಪ ಅದಕ್ಕೆ. ಅರ್ಥಾನೇ ಪೂರ್ತಿ ಬೇರೆ ತರ ಏನ್ ಮಾಡಿದ್ದಾರೆ? ಈಗ ತಗೊಂಡಿದ್ದಾರೆ. ಪುತ್ರ ಪಶ್ವಾದ್ಯುಪಾದಿತ ಸ್ವರ್ಗ ವಿಶೇಷ ಅಂತ ಆ ಅರ್ಥದಲ್ಲಿ ತಗೊಂಡಿದ್ದಾರೆ. ಇದು ಯದಿ ಪುತ್ರ ಪಶ್ವಾದ್ಯುಪಾದಿತ ಸ್ವರ್ಗ ವಿಶೇಷ ಸ್ಯಾತ್ ತರ್ಹಿ ಜ್ಞಾತೋಪಾಧಿ ವಿಯೋಗತಃ
ಸ್ವರ್ಗ ಅನ್ನೋದಕ್ಕೆ ವಿಶೇಷಣ ಅದು ಜ್ಞಾತೋಪಾಧಿ ವಿಯೋಗತಃ ಸ್ವರ್ಗ ನ ತಾವತ್ ಸ್ವರ್ಗ ಈ ಪುತ್ರಪುಷ್ಟಾದಿಗಳನ್ನ ಸ್ವರ್ಗ ಅಂದ್ರೆ ಆ ಸ್ವರ್ಗದ ಸ್ವರ್ಗ ಅಲ್ಲ ಅಂತ ಆಗತ್ತೆ ಹಂಗ್ ಮಾಡಿಲ್ಲ ಈಗ ಸ್ವರ್ಗ ಅನ್ನೋದು ಪುತ್ರ ಪಶ್ವಾದಿ ಉಪಾಧಿಗಿಂತ ಬೇರೆ ವಿಶೇಷ ಅಂತ ಇಟ್ಕೊಂಡ್ರೆ ನೀನು ಆ ಪಕ್ಷದಲ್ಲಿ ಪುತ್ರ ಪಶ್ವ ಇತ್ಯಾದಿ ಉಪಾಧಿಗಳಿಂದ ಆಗುವ ಸುಖಕ್ಕಿಂತ ವಿಶೇಷವಾಗಿದೆ ಸ್ವರ್ಗ ಫಲ ಅನ್ನೋ ಸುಖ ಸ್ವರ್ಗದ ಸುಖ ಅಂತ ಇಟ್ಕೊಂಡ್ರೆ ಆಗ ಜ್ಞಾತೋಪಾಧಿ ವಿಯೋಗತಃ ಅದು ವಿಶೇಷಣ ಸ್ವರ್ಗಕ್ಕೆ ಸ್ವರ್ಗದಲ್ಲಿ ಜ್ಞಾತೋಪಾಧಿ ಇರಲ್ಲ ಆದ್ರಿಂದ ಆ ಸ್ವರ್ಗ ಅನ್ನೋ ಶಬ್ದಕ್ಕೆ ಈ ಅರ್ಥ ಬಂದಲ್ಲ ಅಂತ ನ ತಾವತ್ ಸಂಭವೇ ಸ್ವರ್ಗ ಎಲ್ಲ ಅದೇ ನೀವು ದ್ರಾವಿಡ ಪ್ರಾರಂಭ ಮಾಡಿದ್ರಿ ನಾನು ಅದನ್ನೇ ಹೇಳ್ತಾರೆ ನಾನು ನೀವು ಇದು ಅವ ಸ್ವರ್ಗ ಎಂಬುದೇ ಇಲ್ಲ ಅಂತ ಆಗತ್ತೆ ನಾನು ಹೇಳಿದೆ ಈ ಸ್ವರ್ಗ ಹೊಂದಲ್ಲ ಇದು ಹೊಂದ್ತಾ ಇದ್ದೀರಾ ಇದು ಸ್ವರ್ಗ ಹೊಂದಲ್ಲ ಅಂತ ಇದ್ದೀರಾ ಈ ಕಡೆ ಇಲ್ಲ ಈ ಸುಖವು ಸ್ವರ್ಗ ಹೊಂದಲ್ಲ ನೀವು ಹೇಳ್ತಿದ್ದೀರಾ ನಾವು ನಿಮ್ ಪ್ರಕಾರ ಇದೇ ಸುಖ ಆ ಸ್ವರ್ಗ ಇರೋಲ್ಲ ಅಂತ ಹೇಳ್ತಾ ಇದ್ದೀವಿ ಏನು ಸ್ವರ್ಗ ಪದದ ಇದು ತಗೋತಾ ಇದ್ದಾರೆ ಅದ ಸ್ಪಷ್ಟ ಹೊಂದುತ್ತಲ್ಲ ಜ್ಞಾತೋಪಾಧಿ ವಿಯೋಗತಃ ಸಹ ಸ್ವರ್ಗ ನ ಸಂಭವೇತ್ ಜ್ಞಾತೋಪಾಧಿ ವಿಯೋಗತಃ ಅನ್ನೋದು ಸ್ವರ್ಗ ವಿಶೇಷಣ ಅದೇಂಗಪ್ಪ ಸ್ವರ್ಗ ಸ್ವರ್ಗದಲ್ಲಿ ಜ್ಞಾತೋಪಾಧಿಗಳು ಯಾವ್ದು ಕರೆಕ್ಟ್ ಕಡೆಯಪ್ಪ ಸ್ವರ್ಗ ಯಾವ್ದು ಯಾವ ಲಿಂಗ ಉಪಾಧಿತಃ ಯಾವ್ದು ಹೇತೋರ್ಥ್ಯ ಪಂಚಮಿ ಅದು ಈ ಹೇತೋರ್ಥ್ಯ ಪಂಚಮಿಯನ್ನು ಸ್ವರ್ಗಕ್ಕೆ ಹೆಂಗೆ ಏನ್ ಮಾಡ್ತೀರಾ ಜ್ಞಾತೋಪಾಧಿ ವಿಯೋಗತಃ ಹೇತುದು ಅಲ್ಲ ನೀವು ಜ್ಞಾತೋಪಾಧಿ ವಿಯೋಗತಃ ತತ್ರ ಉಪಾಧಿ ವಿಯೋಗತಃ ಅಲ್ಲ ಈ ಘಾತವಾದ ಉಪಾಧಿ ವಿಯೋಗವಾಗುವುದರಿಂದ ಅವ ನಿಮ್ ಪ್ರಕಾರ ಸ್ವರ್ಗ ಎಂಬುದೇ ಇರುವುದಿಲ್ಲ ಅಂತ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ವರ್ಗ ಎಂಬುದೇ ಆಗೋದು ಯಾಕಂದ್ರೆ ಏನನ್ನು ಅನುಭವಿಸಬೇಕಾದ್ರೂ ಉಪಾಧಿಯಿಂದ ಅನುಭವಿಸ್ಬೇಕು ಅದನ್ನೇ ಸ್ವರ್ಗ ಸ್ವರ್ಗ ಕರಿತಾ ಇದ್ದೀರ ನೀನು ಎಲ್ಲಾ ಲೋಕದ ಸುಖವನ್ನು ಸ್ವರ್ಗ ಕರಿಬಿಟ್ರೆ ಅಲ್ಲಿ ಉಪಾಧಿ ವಿಯೋಗ ಆಗಿರುತ್ತೆ ಈ ಉಪಾಧಿ ಇರೋಲ್ಲ ಅದಾಗ ನಮ್ಮ ಈ ಮನುಷ್ಯ ಉಪಾಧಿ ಅಲ್ಲೂ ಮಮ್ಮಹಿಲೆ ಇರುತ್ತೆ ಅದೇ ಹಿಂಗ್ ಬಂದ್ರು ಅದೇ ಆಗತ್ತೆ ನಂಗೆ ನೇರ ಸುಲಭ ಅರ್ಥ ಆಯ್ತು ಇದು ಅರ್ಥ ಹೇಳ ಬರ್ಕೊಡ್ತಾರಂತ ಎಲ್ಲಿವ್ರು ಬರ್ಕೊಟ್ರಪ್ಪ ಸ್ವರ್ಗವೇ ಇಲ್ಲ ಯಾಕೆಂದರೆ ಒಟ್ಟಾದ ಉಪಾಧಿಯು ಅಲ್ಲಿ ಇರುವುದಿಲ್ಲವಾದ್ದರಿಂದ ವಿಯೋಗವಾಗಿರುತ್ತದೆ ಆದ್ದರಿಂದ ಗೊತ್ತಾದ ಉಪಾಧಿಯ ವಿಯೋಗವು ಅಲ್ಲಿ ಆಗಿರುತ್ತದೆ ಲೋಕದಲ್ಲಿ ಗೊತ್ತಾದ ಉಪಾಧಿ ಉಂಟ ಲೋಕದ ಜನ ಕಡೆ ಉಪಾಧಿ ವಿಯೋಗ ಈ ಶರೀರ ಇಟ್ಕೊಂಡು ಪಾರ್ಥಿವ ಶರೀರ ಇಟ್ಕೊಂಡು ಸ್ವರ್ಗಲೋಕದಲ್ಲಿ ಅಲ್ಲಿ ಭೋಗ ಅನುಭವಿಸಕ್ಕಾಗಲ್ಲ ಶಾಂತಿ ಸಾಗರ ಸ್ಪೆಸಿಫಿಕ್ ಸಾಗರ ಅಂತಲ್ಲ 5 ಮೈಲಿ ಆಳ ಅಂತ ಸ್ಥಳದಲ್ಲಿ ಕೆಲವು ಪ್ರಾಣಿ ವಾಸ ಆಗತ್ತೆ ವಾಸ ಇರುತ್ತಂತೆ ಆಗಲೇ ಅಲ್ಲಿ ಇರುತ್ತಲ್ಲ ಆ ಪ್ರಾಣಿ ಶರೀರ ಎಷ್ಟು ಮನುಷ್ಯ ತೊಳ್ಳಕ್ಕೆ ನನಗೆ ಅದಕ್ಕೆ 100 ಅಡಿಯಿಂದ ಒಳಕ್ ಹೋದ್ರೆ ದಬ್ಬತ್ತೆ ನೀರಿಗೆ ಹೋಗಕ್ಕಾಗಲ್ಲ ಇದೇ ಹೀಲೆ ಹೋದ್ರೆ ಸೀಳು ಹೋಗುತ್ತೆ ಶರೀರ ಆತ್ರ ಕೆಳಗಿನ ಎಳೆದು ನಿಂತ್ಕೊಳ್ಳಿ ಹರಿದು ಹೋಗುತ್ತೆ ಶರೀರ ಇಲ್ಲಿಗೆ ಹಗ್ಗ ಕಟ್ಟಿ ಕೆಳಗಿನ ತಳದಲ್ಲಿದ್ದಂಥವನು ಎಳ್ದ ಅಂದ್ರೆ ಏನ್ ಮಾಡ್ತಾರೆ ಕೆಳಕ್ ಹೋಗೋರು ಉಕ್ಕಿನ್ ಮಾಡ್ಕೊಂತಾರೆ ಉಕ್ಕಿಂದು ದೇಹಕ್ಕೆ ಪೂರ್ತಿ ಕಮ ಚಿಕ್ಕ ಉಕ್ಕಿನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ ಕಾಯ್ತು ಅವಾಗ ಆ ಚರ್ಮಕ್ಕೆ ಏನು ಮಾಡಕ್ಕಾಗಲ್ಲ ಪೂರ್ತಿ ಕವರ್ ಆಗಿರುತ್ತೆ ಹ್ಯಾಂಗ್ಲೋಸ್ ಎಲ್ಲ ಇದಾಗಿರುತ್ತೆ ಸ್ವರ್ಗ ವಿಶೇಷ ಚೇತ್ ನ ತಾವತ್ ಸಂಭವೇತ್ ಕುತಃ ಜ್ಞಾತೋಪಾಧಿ ಅದ ವಾಂಛಿತ ಉಪಾಧಿ ವಿಶೇಷತಃ ಲಭ್ಯಮಾನ ಪ್ರೀತಿ ಸ್ವರ್ಗಶ್ಚೇತ್ ತರ್ಹಿ ಅಯಂ ಸ್ವರ್ಗ ನ ಭವೇತ್ ವಾಂಛಿತವಾದ ವಿಶೇಷವು ನಾನು ಹೇಳುದು ವಾಂಛಿತವಾದ ವಿಶೇಷ ಇಲ್ಲ ನಾವು ಅಪೇಕ್ಷೆ ಪಟ್ಟ ವಿಶೇಷ ಇಲ್ಲ ನಂಗೆ ಮಗನ ಸುಖ ಬೇಕೋ ನಂಗೆ ಜಿಲೇಬಿ ಸುಖ ಬೇಕೋ ಸಿನಿಮಾ ಸುಖ ಬೇಕು ಅಂತಂದ್ರೆ ಆಗ ಪುತ್ರ ಪುರುಷ ಉಪಾಧಿಯಿಂದಲೇ ಆಗ್ಬೇಕದು ಈ ಲೋಕದಲ್ಲಿ ಅಪೇಕ್ಷೆ ಪಟ್ಟದ್ದಾದ ಆನಂದವೆಲ್ಲವೋ ಉಪಾಧಿ ಇಟ್ಕೊಂಡೇ ಆಗ್ಬೇಕು ಈ ಉಪಾಧಿ ಇಟ್ಕೊಂಡೇ ಆಗ್ಬೇಕು ಅವಾಗ ಏನಾಗುತ್ತೆ ಇದನ್ನೇ ಸ್ವರ್ಗ ಈ ಉಪಾಧಿ ಆಗೋದು ಸ್ವರ್ಗ ಅಂದ್ರೆ ಆಗಿಲ್ಲೇ ಇಲ್ಲ ಅದು ಅಲ್ವೇ ಅಲ್ಲ ಅಂತ ಬರುತ್ತೆ ಯಾಕಂದ್ರೆ ಈ ಉಪಾಧಿ ಇಲ್ವಲ್ಲ ಅದೇ ಅದಕ್ಕೆ ಇದು ನೋಡಕ್ ಹೋಗಲ್ಲ ಏನು ಕೊನೆ ನಂಗೆ ನನ್ಗೂ ಡೌಟ್ ಬಂದಿದೆ ಇದ್ರೆ ಅವಾಗ ಇದಾಯ್ತು ಕ್ಲೀನ್ ಮಾಡ್ಕೊಂಡು
ಈ ಚೆನ್ನಾಗಿ ಬರೀತಾರೆ ಇಲ್ಲ ಅನ್ನಲ್ಲ. ಗಾಂಧೀಜಿಗಳು ತುಂಬಾ ವಿದ್ಯಾವಂತರು ಬಹಳ ಇದೆ ಅವರು. ಮುಕ್ತೋ ಕಾಮ್ಯ ಫಲೇ ಭೀಷ್ಟೇ ಸಕತ್ ಕಾರಣ ಏವ ಚ. ಮುಕ್ತೌ ಕಾಮ್ಯ ಫಲೇ ಭೀಷ್ಟೇ ಸಕತ್ ಕಾರಣ ಏವ ಚ ಅನವಚ್ಛಿನ್ನ ರೂಪಾಯಾಃ ಪ್ರಾಪ್ತು ಕೃತಾರ್ಥತಾ. ಏನು ಓದೋಣ? ಎಂದೂ ಓದ್ಬಿಡ್ತಾನೆ. ಏನ್ ಓದ್ಯಾ? ಸಕತ್ಕರಣೆ ಏವ ಚ ಅನವಚ್ಛಿನ್ನ ರೂಪಾಯಾಃ ಕ್ರೀಡೇಃ ಆಪ್ತೌ ಕೃತಾರ್ಥತಾ. ಮುಕ್ತವು ಕಾಮ್ಯಫಲೇ ಅಭೀಷ್ಟೆ. ಮುಕ್ತಿಯ ವಿಷಯದಲ್ಲೂ ಅದು ಕಾಮ್ಯಫಲ ಅಂತ ಒಪ್ಪಿಗೆ ಆದರೆ ಹಾಗಾದ್ರೆ ಒಂದ್ಸಲ ಮಾಡೋದು ಸಾಕು ಆ ಕರ್ಮವನ್ನ. ನಮ್ಮ ಮಕ್ಕಳು ಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರ. ಮಕ್ಕಳ ಬೇಕು ಅಂತ ಹೇಳಿ ಒಂದು ಕಾಮ್ಯಕರ್ಮ ಹೇಳಿದ್ರೆ ಕಾಮ್ಯಕರ್ಮ ಒಂದ್ಸಲ ಮಾಡಿ ಕಾಮ್ಯಕರ್ಮ ಆಗ್ಬೋದು. ಅವಾಗ ಒಂದ್ಸಲ ಮಾಡುವಾಗಲೇ ಆ ಮುಕ್ತಿ ಬಿಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ? ಆ ಮುಕ್ತಿ ಫಲ ಅಲ್ಪ ಪರಿಚ್ಛಿನ್ನ ಇದರಿಂದಾಗತ್ತೆ, ಕರ್ಮದಿಂದ ಉಂಟಾಗುತ್ತೆ. ಆದರೆ ನಮ್ಗೆ ಅನವಚ್ಛಿನ್ನವಾಗಿದೆ ತುಂಡಾಗದೇ ಇರತಕ್ಕಂತಹ ಪ್ರೀತಿಯ ಪಡೆಯುವಿಕೆಯನ್ನೇ ನಾವು ಮುಕ್ತಿ ಅಂತ ಹೇಳಿದ್ರು. ಅದೇ ಕೃತಾರ್ಥತೆ ಹೊರತು ಇದಕ್ಕೆ ಅಲ್ಲ, ಮುಕ್ತಿ ಅಲ್ಲ. ಕಾಮ್ಯಕರ್ಮದ ಫಲ ಮುಕ್ತಿ ಆಗೋಲ್ಲ. ಕಾಮ್ಯಕರ್ಮದ ಫಲ ಪರಿಚ್ಛಿನ್ನ. ಕರ್ಮವೇ ಪರಿಚ್ಛಿನ್ನ ಆದ್ಮೇಲೆ ಕರ್ಮದಿಂದ ಹುಟ್ಟಿದ ಫಲ ಹೆಂಗೆ ನಿತ್ಯ ಆಗತ್ತೆ? ಮುಕ್ತಿಯ ವಿಷಯದಲ್ಲಿ ಕಾಮ್ಯಫಲೇ ಮುಕ್ತು ಮಾಡ್ಬಿಡ್ತಾರೆ. ಕಾಮ್ಯಫಲವಾದ ಮುಕ್ತಿಯ ವಿಷಯದ ಮುಕ್ತಿಯು ಕಾಮ್ಯಫಲವಾದದ್ದು ಎಂಬುದು ಒಪ್ಪಿಗೆ ಆದರೆ ಮಾಡ್ಕೊಳ್ಳಿ. ಕಾಮ್ಯಫಲವೆಂಬುದಾಗಿ ಇಷ್ಟವಾದದ್ದಾದರೆ ಸತ್ಯ ಸಪ್ತಮಿ ರಾಮನು ಕಾಡಿಗೆ ಹೋಗಲಾಗಿ ರಾಮೇ ವನಂಗತೆ ಇರಿಗೆ ಕಾಮ್ಯಫಲೇ ಮುಕ್ತೌ ಸತಿ ಅಂತ. ಮುಕ್ತಿಯು ಕಾಮ್ಯಫಲವು ಎಂಬುದಾಗಿ ಸಪ್ತಮಿ ಅದು ಎಂಬುದಾಗಿ ಆದರೆ ಅದು ಅಭೀಷ್ಟೇನ ಒಪ್ಪಿಗೆ ಆದರೆ ಅಂತ. ಮುಕ್ತಿಯು ಕಾಮ್ಯಫಲವು ಎಂಬುದಾಗಿ ಒಪ್ಪಿಗೆ ಆದರೆ ಇಷ್ಟವಾದರೆ ಬರ್ಕೊಂಡ್ಯಾ? ಏನ್ ಬರ್ಕೊಂಡ್ಯಾ? ಕಾಮ್ಯಫಲವೆಂಬುದು ಎಂಬುದಾಗಿ ಕಾಮ್ಯಫಲವೆಂಬುದಾಗಿ ಆಗ ಒಂದು ಸಲ ಮಾಡಿದಾಗಲೇ ಅದು ಆಗಬೇಕಾಗುತ್ತದೆ. ಬ್ರಾಕೆಟ್ ಹಾಕಬೇಕು ನೀವು. ಆದರೆ ಬ್ರಾಕೆಟ್ ತುಂಡಾಗದ ಅಂದ್ರೆ ಪರಿಚ್ಛಿನ್ನವಾಗದೇ ಇರೋ ರೂಪದ್ದಾದ ಆನಂದ ಪ್ರಾಪ್ತಿಯಾಗಲಾಗಿ, ತುಂಡಾಗದ ಅಂದ್ರೆ ಪರಿಚ್ಛಿನ್ನವಾಗದೇ ಇರುವ ರೂಪದ್ದಾದ ಆನಂದದ ಪ್ರಾಪ್ತಿಯಾಗಲಾಗಿ ಕೃತಾರ್ಥತೆ ಎಂಬುದು ಚಿನ್ನ ತುಂಡಾಗದ ಆಗಲಾಗಿ ಪ್ರೀತಿಯ ಆಪ್ತೌ ಸತ್ಯಂ ಕೃತಾರ್ಥತಾ ಭವತಿ. ಕೃತಾರ್ಥತೆ ಆಗುತ್ತದೆ. ಅದು ಆಗಲ್ಲ ಅನ್ನಕ್ಕೆ ಹೇಳ್ಕೊಳ್ತಾ ಇದ್ದಾರೆ. ಅದು ತುಂಡಾಗದೇ ಇರೋ ಆನಂದ ಪ್ರಾಪ್ತಿ ಆದ್ರೆ ಕೃತಾರ್ಥತೆ. ಕಾಮ್ಯ ಕರ್ಮದಿಂದ ಮುಕ್ತಿ ಉಂಟಾಗುತ್ತೆ ಅಂದ್ರೆ ಅದೆಷ್ಟು ಮಗ ಆಗದೆ ವಿಷಯ ಎಷ್ಟು ಇರುತ್ತೆ, ಸ್ವರ್ಗ ಎಷ್ಟು ಟಕ್ ಹೋದೆ. ತುಂಡೇ ವಿನಷ್ಟೇ ತದ್ಗತಂ ತೈಲಪಕ್ಕಾಧಿಕಂ ಸರ್ವಂ ವಿನಷ್ಟಂ ಭವತಿ. ತೈಲಘೃತಾಧಿಕಂ, ತೈಲ ಆಗುವುದು, ಘೃತ ಆಗ್ಬೋದು, ನೀರಾಗ್ಬೋದು, ಇನ್ನೊಂದಾಗ್ಬೋದು, ಪಾನಕ, ಜ್ಯೂಸು ಗಡಿ ಹೊಡೆದ್ರೆ ಏನಾಗುತ್ತೆ? ಹಂಗಂದ್ರೆ ಮರಳ ಮೇಲೆ ಇಟ್ಟಿದ್ದಾನೆ ಯಾವ್ದೋ ಒಂದು ಗಡಿಗೆನ. ಅದು ತಮಿಳ್ನಾಡು ಕಡೆ ಎಲ್ಲ ಬೆಳೆಯಕ್ಕೋ ಒಂದು ಮೊಟ್ಟೆ ಕಟ್ತಾರೆ. ಈಗ ಹೆಂಡದಕ್ಕೆ ತಾಳ ಮರಕ್ಕೆ ನೀರ ಅಂತಿದ್ದಲ್ಲ, ನೀರ ಎಷ್ಟೋ ಸುತ್ತೋಗಿದ್ದಾರಪ್ಪ. ಯಾಕೆ ಸಾಯಕ್ಕೆ ಗಿಂಡ ಎಲ್ಲ ಲೋ ಕ್ವಾಲಿಟಿ ಬೆರೆಸಿ ಅದು ವಿಷ ತರ ಆಗುತ್ತೆ. ಸತ್ತೋಗಿದೆಲ್ಲ ಬಂತು ಬೇರೆ. ಬರ್ಬೋದಾ?
ಕುಡಿಬೋದು ಅಂತ ಬಿರಾಮಿಡ್ ಕುಡಿಬೋದು ಅಂತ ಕೇಳ್ತಾ ಬಿರಾಮಿಡ್ ಅಲ್ಲಪ್ಪ ಏನು ಪ್ರೋಸೆಸ್ ಇಲ್ವಲ್ಲ ಅದೇ ಒರಿಜಿನಲ್ ತಾನೆ ಅದು ಕುಡಿದ್ರೆ ಹೆಂಡಾಗತ್ತಾ ಅಲ್ಲ ಹಿಡಿದೇ ಇದೆ ಕುಡಿತೀರನಾ ಕುಡಿದ್ಯಾ ಅದೇನಪ್ಪ ಸಿಗತ್ತ ನನ್ನ ಹಣ್ಣು ಇದು ತಮಿಳ್ನಾಡಲ್ಲಿ ಅದರದ್ದೇ ಅದು ಅದಲ್ಲ ಆ ಕಾಯಿ ಅದಕ್ಕೆ ಕಾಯಿ ಹಾ ಅದು ಬೇರೆ ಇದು ಓಕೆಪ್ಪ ನಾವು ಒಪ್ತೀನಿ ಅದರದ್ದೇ ಆ ದಾಟ್ಲಿಂಗು ಅದೇ ಬರುತ್ತೆ ಆ ನೀರೇ ಮರದಿರೋದ ಸರಿಯಪ್ಪ ಮರದ ಅನ್ನದನ್ನು ಮಾಡ್ತಾರೆ ಅನ್ನ ನಾನು ಇಷ್ಟರದು ಕೂಡ ನಮ್ಮ ತಂದೆ ನಾನು ಒಂದು ವಿಷಯ ಬಂದಿತ್ತು ಹೀಗೆಲ್ಲ ಮಾತಾ ಕುಡಿಬಾರ್ದು ನಮ್ಮ ತಂದೆ ಯಾಕೆ ನೀವು ಈಚಿನ ಹಣ್ಣಿಂದ ಈಚಿನ ಖರ್ಜೂರ ಮಾಡ್ತಾರೆ ಖರ್ಜೂರ ಬರುತ್ತೆ ಈಚು ಖರ್ಜೂರ ಗೊತ್ತಿಲ್ಲ ಈಚಿನ ಖರ್ಜೂರ ತುಂಬಾ ಚೆನ್ನಾಗಿರುತ್ತೆ ಮೊದಲಿಲ್ಲ ತಗೊಂಡು ತಿಳ್ಕೊಂಡು ಈ ಖರ್ಜೂರ ಪಾಪ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ ಅದು ಈಚಿನ ಖರ್ಜೂರ ತುಂಬಾ ಚೆನ್ನಾಗೂ ಇರುತ್ತೆ ಸ್ವೀಟ್ ಆಗೂ ಇರುತ್ತೆ ಅದು ಒಂಥರ ಪೊರೆ ಹಾವಿನ ಪೊರೆ ಬಿಟ್ಕೊಂಡಂಗೆ ಹಣ್ಣಿನ ಮೇಲೆ ಒಂದು ಲೇಯರ್ ಬಿಟ್ಕೊಳುತ್ತೆ ಈಚಿನ ಇದನ್ನ ಖರ್ಜೂರದಲ್ಲಿ ತುಂಬಾ ನಿಷಿದ್ಧ ಅಂತ ಅಂತಂದು ಅಲ್ಲಪ್ಪ ಬೀಟ್ರೂಟ್ ನಿಷಿದ್ಧ 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 ಸಂಪ್ರದಾಯದ ಎಂತರ ಇದು ಅರ್ಥ ನಿಷಿದ್ಧ ಸಂಪ್ರದಾಯ ಯಾಕೆ ಮಾಡಿದ್ದಾರೆ ಅವ್ರಿಗೆ ಮರದಿಂದ ಅದು ಇವರು ಈ ಮಾತುರು ಅದೇ ಇದಕ್ಕೆ ಹೋಗಿದ್ದಲ್ಲ ಚನ್ನರಾಯಪಟ್ಟಣ ಅವರು ಇದೇನೋ ಹಾಗುಂಟು ಕೆಲವು ದೇಶ ಅಲ್ಲ ನಾನು ಅನ್ನಲ್ಲ ಅಂತಂತಿಲ್ಲ ಆದರೆ ಜನರಲ್ ಆಗಿ ಇಟ್ಕೊಂಡಂತ ಕೆಲವು ಶಾಸ್ತ್ರ ನಮ್ಮಲ್ಲಿ ಕೆಲಸದಲ್ಲಿ ಇಟ್ಕೊಂಡಿರೋ ಸಂಪ್ರದಾಯ ಬೇರೆ ಅದು ಬೇರೆ ಸಂಪ್ರದಾಯ ಇದ್ರೆ ಯೂನಿವರ್ಸಲ್ ಬ್ರಾಹ್ಮಣರಲ್ಲಿ ಇಟ್ಕೊಂಡಿದ್ದಾರೆ ಶಿಷ್ಟು ಯಾರು ಕೂಡ ತಮಿಳುನಾಡಲ್ಲೂ ಕೂಡ ಶಿಷ್ಟು ಕುಡಿಯಲ್ಲ ಕೇಳಿದ್ರೆ ನಾವು ಆ ಮರದ ಕಾಯಿ ಹಣ್ಣು ಕುಡಿಯಲ್ಲ ಯಾರು ಕುಡಿಯಲ್ಲ ನಾವು ಲೌಕಿಕರೇ ಕುಡಿಯಲ್ಲ ಎಲ್ಲರೂ ಕಾಯಿ ನೀರನ್ನ ಎಲ್ಲ ಶಿಷ್ಟು ಆಗ ನೀರನ್ನ ಕುಡಿಯಲ್ಲ ಕೇಳಿದೆ ನಾನು ಆ ಹಣ್ಣನ್ನು ಕುಡಿಯಲ್ಲ ಹಣ್ಣು ತಿನ್ನಲ್ಲ ಹಣ್ಣು ಹಣ್ಣಲ್ಲಿ ನೀರೇ ಕುಡಿಯೋದು ಹಣ್ಣಲ್ಲಿ ಹಣ್ಣು ಇದನ್ನ ಟಾಟ್ಲಿಂಗನೇ ತಿಂತಾರ ಮತ್ತೆ ಹೊರಗಿನ ತಿಂತಾರ ಹಣ್ಣಾದ್ರೆ ಅದು ಮಾವಿನ ಹಣ್ಣಲ್ಲಿ ಸಿಪ್ಪೆ ತಿಂತಾರೆ ಆಗಲ್ಲ ಬಿಡು ಅದು ಗೊತ್ತು ನಾನು ನೋಡ್ತೀನಿ ನನಗೇನು ಹಣ್ಣು ಬೇಡ ನಂಗೆ ಗೊತ್ತು ಆಯ್ತು ಈಗ ನಾನು ಕ್ಯಾಂಪಸ್ ಅಂತ ಆಡ್ತೀನಿ ಬಿಡ್ಬೇಕು ಅಲ್ಲಿ ಹೋಗ್ಬ ಅಲ್ಲಿ ಮಾತಾಡೋದು ಫೋನ್ ಇದ್ರೆ ಓಡೋಗ್ತಾನೆ ತರ ಐತೆ ಒಂದು ತೆಜ್ಜೋ ಕ್ಯಾಂಪಸ್ ಅಂತ ಅಷ್ಟೆಲ್ಲ ನಾನು 3 ಸಲ ಹೊಡಿಬೋದು ಆಯ್ತು ಮುಕ್ತವು ಕಾಮ್ಯಫಲೆ ಅಭೀಷ್ಟೇ ಕಾಮ್ಯಫಲವೆಂಬುದಾಗಿ ಇಷ್ಟವಾದದ್ದಾದರೆ ಅದನ್ನು ಒಮ್ಮೆ ಮಾಡಿದ್ರೆ ಸಾಕು ಆಗ್ಬೇಕು ಅಂತ ಆಗತ್ತೆ ಆದರೆ ಆ ಕಾಮ್ಯಫಲ ಇದೆ ಕೃತಕಂತ ದಲಿತ್ಯಂ ಇದೆ ಆದ್ರೆ ಅನವಚ್ಛಿನ್ನವಾದ ರೂಪವಾಗಿರ್ತಕ್ಕ ಪ್ರೀತಿಯ ಪಡೆದದ್ದಾದ್ರೆ ಕೃತಾರ್ಥತೆ ನಾವು ಅನ್ನೋದು ಉಂಟಾಗದೇ ಇರುವ ಪ್ರೀತಿಯ ಪ್ರಾಪ್ತಿಯಾಗೋದಿದೆಯಲ್ಲ ಮುಗಿದು ಹೋಗದ ಅಳತೆ ಇಲ್ಲದ ಆನಂದ ಪ್ರಾಪ್ತಿಯನ್ನು ಪಡ್ಕೊಂಡ್ರೆ ಕೃತಾರ್ಥತೆಯೇ ಹೊರತು ಕಾಮ್ಯಕಮೆಯಿಂದ ಬಂದಂತ ಸುಖವನ್ನು ಕೃತಾರ್ಥತೆ ಮುಕ್ತತೆ ನಾವನ್ನಲ್ಲ ಏನ್ ಮಾಡ್ತೀರಾ ಇವರು ಸಕೃತ್ಕರಣ ಏವ ಅನವಚ್ಛಿನ್ನ ರೂಪಾಯ ಪ್ರೀತೆ ಆಪ್ತೌ ಕೃತಾರ್ಥ ಮಾಡ್ಬೋದು ಹಾಗಾದೀತು ಕಾರಣ ಒಂದ್ಸಲ ಮಾಡಿದ ಮಾತ್ರಕ್ಕೇನೆ ಮುಖ್ಯ ವಿಷಯದಲ್ಲಿ ಅದು ಕಾಮ್ಯ ಫಲಗಳ ಇದಾದ್ರೆ ಒಂದ್ಸಲ ಪಡೆದಾಗ್ಲೇ ಅನವಚ್ಛಿನ್ನವಾದ ಪ್ರೀತಿ ಪ್ರಾಪ್ತಿ ಆಗಲಿ ಕೃತಾರ್ಥ ಆಗ್ಬೋದು ಹಾಗೆ ಮಾಡ್ಬೋದು ಶೇಷ ಮಾಡ್ಬೋದು ಒಂದ್ಸಲ ಸೋಮಯಾಗ ಮಾಡ್ಬಿಟ್ರೆ ಆಯ್ತು ಮುಕ್ತ ಆಗ್ಬಿಡ್ತಾರೆ ಒಂದ್ಸಲ ಹೋಮ ಮಾಡ್ಬಿಟ್ಟು ನೀರು ಮಾಡ್ಬೇಕಾಯ್ತ ಮುಕ್ತ ಆಗ್ಬಿಟ್ಟ
ಎಲ್ಲ ಈ ಪುತ್ರ ಪಶು ಎಲ್ಲರಿಗೂ ಸ್ವರ್ಗವನ್ನು ಉಪಯೋಗಿಸಿದ್ರೆ ಒಂದು ದುರ್ಗಾಮೇಶ್ವರಿ ಮಾಡ್ತಾರೆ ಅದಕ್ಕೆ ಇದಾಗ್ಬಿಡುತ್ತೆ. ಅದನ್ನ ಗೌಣ ಹೇಳ್ತೀನಿ ಅಂತಾನೆ, ಸ್ವರ್ಗವನ್ನು ಹೇಳ್ತಾನೆ. ಸ್ವರ್ಗ ಪದದ ಇದು ಈ ಶ್ಲೋಕವೇ ಸ್ವರ್ಗಲೋಕವನ್ನು ಹೋಗ್ತಾನೆ. ನಿರತಿಶಯವಾದ ಪ್ರೀತಿನೇ ಸ್ವರ್ಗ. ಸ್ವರ್ಗ ಅಂದ್ರೆ ಇನ್ನೇನಿಲ್ಲ, ನಿರತಿಶಯವಾದ ಪ್ರೀತಿ ಅಂದ್ರೆ ನೀನು ಪುತ್ರಕಾಮೇಷ್ಟಿ ಮಾಡಿ ನಿನ್ ಮಗ ಪಡ್ಕೊಳ್ಳೋದೇ ನಿನ್ನ ಇದರಲ್ಲಿ ನಿರತಿಶಯವಾದ ಪ್ರೀತಿ. ಅಷ್ಟೇನಾ ಸ್ವರ್ಗ? ಅದು ಬಿಟ್ಟು ಇನ್ಯಾವ್ದಾರ ಸ್ವರ್ಗ ಇದೆಯಾ? ಅದು ಬಿಟ್ಟು ಇನ್ನೊಂದು ಸ್ವರ್ಗ ಇದೆಯಾ? ಇಲ್ಲ ಅದೇನಾ ಸ್ವರ್ಗ? ನೀನು ಸ್ವರ್ಗದ ಡೆಫಿನಿಷನ್ ನಿರತಿಶಯವಾದ ಪ್ರೀತಿ ಅಂತ ಎಲ್ಲವೂ ಸ್ವರ್ಗ ಆಗ್ಬಿಡುತ್ತೆ. ಬರ್ಕೊಳ್ಳಿ. ಮುಕ್ತಂದ್ರೆ ಕಾಮ್ಯಫಲ ರೂಪಾದ ಮುಕ್ತಿ ಅಂತ ಹೇಳಿದ್ರೆ ಒಂದು ಸಲ ಮಾಡ್ದಾಗ್ಲೇನೆ ತುಂಡಾಗಲಿ ಇರೋ ರೂಪದ್ದಾಗಿರೋ ಪ್ರೀತಿ ಪ್ರಾಪ್ತಿ ಆಗಲಾಗಿ ಕೃತಕೃತ್ಯತೆ ಆಗ್ಬೇಕಾಗತ್ತೆ. ತಿಳಿಸ್ಬಿಡಿ. ಒಂದು ಸಲ ಮಾಡಿದಾಗಲೇನಿಗೆ ತುಂಡಾಗದೇ ಇರುವ ರೂಪದ್ದಾಗಿರುವ ಆನಂದ ಪ್ರಾಪ್ತಿಯಾಗಿ ಕೃತಕೃತ್ಯತೆಯನ್ನು ಉಂಟಾಗಬೇಕಾಗುತ್ತದೆ. ಕೃತಕೃತ್ಯತೆ ಉಂಟಾಗುತ್ತೆ. ನಮ್ಮ ಸುಮರಾಮ ಏನಕ್ಕೆ ಹೊರಟಿದ್ದಾರೆ ಕೇಳಿಮ್ಮ. ಅದೇ ಸೆಂಟೆನ್ಸ್ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಏನು ನೀವು ಕಾಮ್ಯ ಫಸ್ಟ್ ಹೇಳಿದ್ರಿ, ಆಮೇಲೆ ಒಂದು ಸಲ ಅದು ಮೋಕ್ಷವು ಕಾಮ್ಯ ಕರ್ಮದ ಫಲ ಎಂದು ಒಪ್ಪಿಗೆ ಆದರೆ ಬರ್ಕೊಳ್ಳಿ. ಮೋಕ್ಷವು ಕಾಮ್ಯ ಕರ್ಮದ ಫಲವೆಂಬುದಾಗಿ ಇಷ್ಟವಾದರೆ ಒಂದು ಸಲ ಮಾಡಿದಾಗಲೇನೆಯೇ ಆ ಕಾಮ್ಯಕರ್ಮವನ್ನು ಒಂದು ಸಲ ಮಾಡಿದಾಗಲೇನೆಯೇ ತುಂಡಾಗದೇ ಇರುವ ರೂಪದ್ದಾಗಿರುವ ಆನಂದದ ಪ್ರಾಪ್ತಿಯಾಗಲಾಗಿ ಅದನ್ನೆಲ್ಲ ಕೃತಕೃತ್ಯತೆ ಎಂಬುದಾಗಿ ಆಗಬೇಕಾಗಿತ್ತು. ಅದರಿಂದಲೇ ಕೃತಾರ್ಥತೆಯು ಉಂಟಾಗಬೇಕಾಗಿತ್ತು. ಅಂದ್ರೆ ಹಾಗಿಲ್ಲ. ಸ್ಥಿತಿ ಏನಾಗಿದೆ? ಏತಚ್ಛೇಯೋ ಏಭಿನಂದಂತಿ ಮೂಢಾಃ. ಇದೆ ಮೂಢರು, ಅವಿವೇಕಿಗಳು. ಅಷ್ಟಾದಶ ಸ್ವಾಮಿಯಾಗಕ್ಕೆ ಅಷ್ಟಾದಶಾದ ಹೆಸರು. 18 ಜನ ನಡೆಯೋದು ಪತ್ನಿ ಯಜಮಾನ. 18 ಜನ ಮಾಡ್ತಾರೆ ದಾಂಧೇನಾ? ಆ ದಾಂಧೆ ಆಯ್ತಾ? ಅದನ್ನು ಕೃತಕೃತ್ಯತೆ ಎಂದು ಆಗಬೇಕಾಗಿತ್ತು. ಆಗ್ಬೋದು. ಆದರೆ ಪ್ರವಾಹ್ಯೇತಿ ಪರೀಕ್ಷೇತಿ ತಥಾ ತದ್ಯ ಇಹೇತಿ ಚ ಕರ್ಮಭ್ಯೋ ನಿರ್ವೃತ್ತಿ ನಾಸ್ತಿ ಇತ್ಯಾದಿ ವಾಕ್ಯೇ ಪ್ರದರ್ಶಿತಂ. ನಿರ್ವೃತ್ತಿ ಕರ್ಮಭ್ಯೋ ನಾಸ್ತಿ ಇಲ್ಲ. ನಾಸ್ತಿ ಕರ್ಮದಿಂದ ಮೋಕ್ಷ ಇಲ್ಲ, ಸುಖ ಇಲ್ಲ, ಆನಂದ ಇಲ್ಲ ಎಂದ್ರೆ ಬಾಯಿ ವಿಷಯ. ಏನ್ ಹೇಳಪ್ಪ? ಪ್ರವಾಹ್ಯತೆ ಒಂದು ಶ್ಲೋಕ, ಪರೀಕ್ಷೆ ಲೋಕ ಇನ್ನೊಂದು ಶ್ರುತಿ, ತಜ್ಜಹಿತ ಕರ್ಮಜಿತೋ ಲೋಕ ಇನ್ನೊಂದು ಶ್ರುತಿ. ಈ ಪರಿಶೀಲನೆ ಮಾಡ. ಅಸ್ತಿ ಇತ್ಯಾದಿ ವಾಕ್ಯ ಪ್ರವಾಹ್ಯತೆ ಎಂಬ ಶ್ರುತಿಯು, ಪರೀಕ್ಷೆ ಲೋಕ ಎಂಬ ಶ್ರುತಿಯು, ಹಾಗೆಯೇ ತಜ್ಜದ ಕರ್ಮಜಿತೋಕ ಎಂಬ ಶ್ರುತಿಯು ಕರ್ಮದಿಂದ ಮೋಕ್ಷವಿಲ್ಲ ಎಂಬುದಾಗಿ ಇದೇ ಮೊದಲಾದ ವಾಕ್ಯಗಳಿಂದ ತೋರಿಸಿದೆ. ಹೌದು, ಮುಂತದ ಚುಚ್ಚು ತಗೊಂಡಿದ್ದಾರೆ. ಪ್ರವಾಹ್ಯತೆ ಮುಂಡಕ, ಪರೀಕ್ಷೆ ಲೋಕ ಮುಂಡಕನೆ, ತಜ್ಜದ ಲೋಕ ಲೋಕ ಹಕ್ಷಿಯತೆ ಚಾತೋಯ್ಯ. ಇತ್ಯಾದಿ ವಾಕ್ಯೈ ಕರ್ಮಭ್ಯೋ ನಾಸ್ತಿ ನಿಯಮನಾದ ವಾಕ್ಯಗಳಿಂದ ಕರ್ಮದಿಂದ ಮೋಕ್ಷ ಇಲ್ಲ. ಕರ್ಮದಿಂದ ಆದ ಮೋಕ್ಷವಲ್ಲ. ಹೇಳುವೆ ಕರ್ಮದಿಂದ ಆದ ಸ್ವರ್ಗ ಮೋಕ್ಷವಲ್ಲ. ಮೋಕ್ಷ ಎಂಬುದು ಕರ್ಮದಿಂದ ಇಲ್ಲ. ಹಾಗೆ ನಿರ್ತಿಶಬ್ದಕ್ಕೆ ಶಬ್ದ ವಾಚ್ಯಾಯ ನಮ್ಗೆ ಮೋಕ್ಷ ಅಲ್ಲ, ಅದು ಮೋಕ್ಷ ಅಲ್ಲ. ಕರ್ಮದಿಂದ ಮೋಕ್ಷ ಇಲ್ಲ. ಹೇಳು, ಕರ್ಮದಿಂದ ಸಿಕ್ಕಿದಂತಹ ಸ್ವರ್ಗಾದಿಗಳು
ಅದು ಮೋಕ್ಷವಲ್ಲ. ಮೋಕ್ಷವಲ್ಲ. ಮೋಕ್ಷ ಅನ್ನೋದು ಕರ್ಮದಿಂದ ಇಲ್ಲ. ಕರ್ಮದಿಂದ ಹಾಕುತ್ತೆ. ಎರಡು ಕಡೆಯಿಂದ ಹೌದು. ಕರೋ ನದಿಯಾ ಕರೋ ನಲ್ಲಿ ಕೇಳಿಸ್ತಾ ಕರೋ ನದಿ ಕರೋ ನದಿಯಾ ಇಂಗ್ಲಿಷ್ ಕಷ್ಟ ವಿಚಾರ ಮಾಡಕ್ಕೆ. ಕರೋ ನದಿ ಸಂಸ್ಕೃತ ಉಚ್ಚಾರ ಮಾಡಿರೋರಿಗೆ ಅದೇನೋ ಅದು ಅಕ್ಷರ ಕೇಳಿಸೋದೇ ಅಲ್ಲ. ಕರೋ ನದಿ. ಹಾ, ಪ್ರವಾಹ್ಯತೆ ಎಂಬ ಶ್ರುತಿಯೋ ಮಗಳೇ, ಪ್ರವಾಹ್ಯತೆ ಎಂಬ ಶ್ರುತಿಯೋ ಪರೀಕ್ಷಲೋಕಾನೆಂಬ ಶ್ರುತಿಯೋ ಎರಡು ಮುಂಡಕ ಅಂತ ಹಾಕೋಬೇಡಿ. ಪರೀಕ್ಷಲೋಕ ಕರೋ ಇದು ಪ್ರವಾಹ್ಯ ಎರಡು ಮುಂಡಕ. ತಜ್ಜಥ ಎಂಬ ಶ್ರುತಿಯೋ ಛಾಂದೋಗ್ಯ ಅಂತ ಹಾಕೊಳ್ಳಿ. ಇದೇ ಬದಲಾದ ವಾಕ್ಯಗಳಿಂದ ತಜ್ಜಥ ತಜ್ಜಥ ಇಹ ಚಿತ್ತಯ ಚಿತ್ತಯ ಪಶುಕಾಮ ಬರಲ್ಲ ಅಂತ ಅಂದ್ಕೊಂಡಿಲ್ಲ. ಕಲ್ತ್ಕೊಬೇಕು. ಆಶ್ಚರ್ಯ ಆಯ್ತಾ? ಇದೇ ಬದಲಾದ ವಾಕ್ಯಗಳಿಂದ ತಜ್ಜಯ ಇದೇ ಬದಲಾದ ವಾಕ್ಯಗಳಿಂದ ಕರ್ಮಗಳಿಂದ ಮೋಕ್ಷ ಇಲ್ಲ. ಆಸೆ ಪಡಬೇಡ. T20 ಕುಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗ್ತಿದ್ದೆ ನನಗೆ. T20 ಕುಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗ್ಬೇಕಲ್ಲ. ಮತ್ತೆ ಕರ್ಮ ಮಾಡಿ ಮೋಕ್ಷ ಇಲ್ಲ. ಅವ್ನು ಮೋಕ್ಷ ಸಿಗೋದು ಇಲ್ಲ. ಇಷ್ಟೇ ಬಿಡಬೇಕು. ಕರ್ಮದಿಂದ ನಿವೃತ್ತಿ ಆಗ್ಬೇಕು. ಆಮೇಲೆ ನಿರ್ವೃತ್ತಿ ಕರ್ಮದಿಂದ ನಿವೃತ್ತಿ ಆಗ್ಬೇಕು. ಆಮೇಲೆ ನಿರ್ವೃತ್ತಿ ಆಗುತ್ತೆ. ನಿರ್ವೃತ್ತಿ ಆಗುತ್ತೆ. ಬಿಡಬೇಕು. ನಿವೃತ್ತಿಯಿಂದ ಸುಖ ಆನಂದ ಕರ್ಮದಿಂದ ಇಲ್ಲ ಎಂಬುದಾಗಿ ತೋರಿಸಿರುತ್ತದೆ. ತೋರಿಸಿದೆ. ಯಾವ ಪೂರ್ವಪಕ್ಷು ಯಾವ ಸಿದ್ಧಾಂತ ನಾನು ಅದನ್ನ ಭಾಗ ಮಾಡ್ಕೊಂಡು ಪೂರ್ವ ಸಿದ್ಧಾಂತ ನೀವೇ ಭಾಗ ಮಾಡ್ಕೊಳ್ಳಿ. ಆಕ್ಷೇಪ ತೋರ್ಬಂದ್ರೆ ನಾನು ಒಪ್ಪೋದಿನೇ ಹೊರದು ಅವಳ ಆಕ್ಷೇಪ ಅನ್ನೋದು ನಾನು ಅವರೇ ಆಕ್ಷೇಪ ಅಂತ ನನೂಷು ಮಾಡಿದ್ರೆ ಆಕ್ಷೇಪ ಅಂತೀನಿ. ಪ್ರತ್ಯಕ್ಷ ಶ್ರುತಿ ವಿಘ್ನಂತ ವಿಹೀನ ಚೇತ್ ಇಲ್ಲೇ ಇಲ್ಲ ಇಲ್ಲೇ ಇಲ್ಲಿ ಚೇತ್ ಇಲ್ಲೇ ಇಲ್ಲಪ್ಪ. ವಿಶೇಷೋ ವಾಂಛಿತ ಚೇತ್ ಸ್ಯಾತ್ ಅದೆಲ್ಲ ಬಂದ್ರೆ ಚೇತ್ ಎಲ್ಲ ದ್ವಿತೀಯ ಕಾಚಿಷ್ಟ ಚೇತ್ ಅವೆಲ್ಲ ಪೂರ್ವಪಕ್ಷ ಅಲ್ಲ. ಸಿದ್ಧಾಂತ ಹಾಗಂದ್ರೆ ಅಂತ ಹೇಳ್ಬೋದು. ನೀನು ಹಾಗಿಂತ ಅನ್ನೋದಾದರೆ ಪಾಪ ಇಟ್ಕೊಳ್ಳಿ. ಪ್ರತ್ಯಕ್ಷ ಶ್ರುತಿ ವಿದ್ಯಂತ ವಿಹಿತ ನಾಮ ಕಾರಣ ತ್ಯಾಗೋತಿ ಸಾಹಸಂ ಮನ್ಯೇ ನನು ಯಾಗಾದಿ ಕರ್ಮಣ. ಪ್ರತ್ಯಕ್ಷ ಶ್ರುತಿ ವಿದ್ಯಂತ ವಿಹಿತ ನಾಮ ಕಾರಣಾತ್ ತ್ಯಾಗೋತಿ ಮನ್ಯೇ ನನು ಯಾಗಾದಿ ಕರ್ಮಣ ಕರ್ಮ ಏನು ಕಾರಣ ಮಂದ್ಯ ಕರ್ಮಣ ಮಂದ ಇದು. ಪ್ರತ್ಯಕ್ಷ ಶ್ರುತಿ ವಿದ್ಯಂತ ವಿಹಿತಾನ ಅಕಾರಣಾತ್ ತ್ಯಾಗೇ ಇದೆಯಾ ಅತಿಸಾಹಸಂ ಮನ್ಯೇ ನನು ಯಾಗಾದಿ ಕರ್ಮಣ.
ननु यागादिकर्मणां प्रत्यक्ष श्रुति विध्यंत विहितानां अकारणात् त्यागः साहसं मन्ये अल्वा अर्थ आಯ್ತಾ ಏನು ಅರ್ಥ ಆಯ್ತು ಬಾ ಹೇಳಪ್ಪ ಶ್ರುತಿಯಿಂದ ವಿಧಿಸಲ್ಪಟ್ಟ ಅಲ್ಲ ನಾನು ಅಲ್ಲ ಪ್ರತ್ಯಕ್ಷವಾಗಿ ಶ್ರುತಿಯಿಂದ ವಿಧಿಸಲ್ಪಟ್ಟ ನಿತ್ಯವಾದ ಯಾಗಾದಿ ಕರ್ಮಗಳನ್ನು ನಿತ್ಯ ಇದೆ ವಿಧಾನ ವಿಧಿಸಲ್ಪಟ್ಟ ವಿಧ್ಯಂತ 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 ಕರ್ತೇನ ಕರ್ಮಕಾಂಡದಲ್ಲಿ ಪ್ರತ್ಯಕ್ಷ ಶ್ರುತಿ ವಿಧ್ಯಂತ ವಿಹಿತಾನ ಕರ್ಮಕಾಂಡದಲ್ಲಿ ಹಾ ಕರ್ಮಕಾಂಡದಲ್ಲಿ ವಿಧಿಸಲ್ಪಟ್ಟ ಯಾಗಾದಿ ಕರ್ಮಗಳ ತ್ಯಾಗವು ಅತಿ ಸಾಹಸವಾಗುತ್ತದೆ ಎಲ್ಲ ಅಕಾರಣದ ಅರ್ಥ ಹೇಳಿಲ್ಲ ಮಾಡದೆ ಬಿಡುವುದರಿಂದ ನಿಷ್ಕಾರಣವಾಗಿ ಅಕರಣದಿಲ್ಲ ಅಕಾರದಿಲ್ಲ ಅಕರಣದಿದೆ ಮಾಡ್ತಿರ್ಬೋದು ಅಕರಣದಿದ್ಯಾ ಹಾ ಅಕರಣದಿದ್ಯಾ ಅಕಾರಣದಿದ್ಯಾ ಅಕಾರಣದ ಮಾಡದೆ ಬಿಡುವುದು ಅರ್ಥ ಇದೆಯಾ ಅಯ್ಯಯ್ಯೋ ನಿಷ್ಕಾರಣವಾಗಿ ಏನು ಇಲ್ಲದೇನೆಯೇ ಶಾಸ್ತ್ರವಿಹಿತ ಕರ್ಮಕಾಂಡವಿಧವಾಗಿರ್ತಕ್ಕಂತಹ ಯಜ್ಞಾಗಾದಿಗಳನ್ನ ಬಿಡೋಣ ಬಿಡ್ತೀನಿ ಅಂತಂದ್ರೆ ಅದು ಅತಿ ಸಾಹಸ ಅಂತ ನಾನು ತಿಳಿತೀನಿ ಬಿಡೋಕೆ ಇವಾಗ ತುಂಬಾ ಏತದ್ವಿ ಜರ ಮರ್ಯ ಮಧ್ಯ ಹೋಗ್ತಾ ಇದೆ ಶ್ರುತಿ ಜರೆಯಿಂದ ಮುರಿಯತೆ ಇಲ್ಲ 85-90 ವರ್ಷಪ್ಪ ಹೇಳಕ್ಕಾಗಲ್ಲ ಕೂರಕ್ಕಾಗಲ್ಲ ಅಂದ್ರೆ ಆಗ ಕರ್ಮ ಬಿಡೋಕೆ ಶ್ರುತಿ ಒಪ್ಕೊಂಡಿದೆ ಗಟ್ಪುಟ ಇದೆ 35 ವರ್ಷ 40 ವರ್ಷ ಗಟ್ಪುಟ ಇದೆ ಚೆನ್ನಾಗಿದೆ ದುಡ್ಡಿದೆ ಕರ್ಮ ಬಿಡ್ತಿದ್ದೀವಿ ಅದೇಂತ ಅರ್ಥ ಅಂತ ಅವನು ಪೂರ್ವಪಕ್ಷಿ ಅಕಾರಣದ್ ಬೇರೆ ಅಕರಣದ್ ಬೇರೆ ನಿಜ ಒಂದೇ ಅರ್ಥ ಆಗಲ್ಲ ಅಕಾರಣದಕ್ಕೂ ಅಕರಣದಕ್ಕೂ ಅದೇ ಹಂಗ್ ಬರೋಣ ತೋಕೋಬಾರಿ ಆ ಹುಟ್ಟಿಗಲ್ಲ ಪಾಡೆ ಗೊಂದಗಲ್ಲ ವಿಧಿರೇವ ವಿದ್ಯಂತಹ ಬರೆ ಸಪ್ರಾಂತಾದಿ ಶಬ್ದ ವಿಧಿರೇವ ವಿದ್ಯಂತಹ ಅದನ್ನ ವಿಹಿತಾನಾಂ ಅಕಾರಗಳಲ್ಲ ಬರೆ ಧರ್ಮಸ್ಯ ನಿಯಮಸ್ಯ ಯಾವ ಜೀವ ಮನುಷ್ಯತ್ವಂ ತಥಾಹೋ ಹಾಗೆ ಬರ್ಕೊಳ್ಳಿ ಅಲ್ಲ ಶುರು ಮಾಡ್ಕೊಳ್ಳಿ ಪ್ರತ್ಯಕ್ಷವಾದ ಶ್ರುತಿಯನ್ನು ವಿಧಿಸಿದ್ದಾದ ಶ್ರುತಿ ವಿಧ್ಯಂತ ಎರಡು ಯಾಕೆ ಪ್ರತ್ಯಕ್ಷ ವಿಧಿಸಿದ್ದಾದ ಕರ್ಮಕಾಂಡದಲ್ಲಿ ಗೊತ್ತಾದ ಶ್ರುತಿ ವಿಹಿಸಿದ್ದಾದ ಕರ್ಮಕಾಂಡದಲ್ಲಿ ವಿಧಾನ ಮಾಡಿದ ಅಲ್ವಾ ಸಾಕು ಅದು ಪ್ರತ್ಯಕ್ಷ ಶ್ರುತಿ ವಿಧಿ ಪ್ರತ್ಯಕ್ಷವಾಗಿ ಶ್ರುತಿಯಲ್ಲಿ ಪ್ರತ್ಯಕ್ಷವಾದ ಶ್ರುತಿಯು ಕರ್ಮಕಾಂಡದಲ್ಲಿ ವಿಧಾನ ಮಾಡಿದ್ದಾದ ಕರ್ಮಗಳನ್ನು ಯಾಗಾದಿ ಕರ್ಮ ಮಾಡಿ ಪ್ರತ್ಯಕ್ಷವಾದ ಶ್ರುತಿಯು ಕರ್ಮಕಾಂಡದಲ್ಲಿ ವಿಧಾನ ಮಾಡಿದ್ದಾದ ಯಾಗಾದಿ ಕರ್ಮಗಳನ್ನ ನಿಷ್ಕಾರಣವಾಗಿ ಬಿಡುವುದರಿಂದ ಬಿಡುವುದು ಮಾಡ್ಕೋಬೇಕು ಅದು ಅಕಾರಣ ತಿಳಿಯುತ್ತೇನೆ ನಿಷ್ಕಾರಣವಾಗಿ ಬಿಡುವುದು ಅತಿ ಸಾಹಸವೆಂಬುದಾಗಿ ತಿಳಿಯುತ್ತೇನೆ ನನಗೆ ಬಿಟ್ಟಿದೆಯಲ್ಲ ಬಿಡಕ್ಕೆ ಆಗಲ್ಲ ಪ್ರತ್ಯಕ್ಷವಾದ ಶ್ರುತಿಯು ಹೇಳಿದ್ದಾದ ಪ್ರತ್ಯಕ್ಷವಾದ ಶ್ರುತಿಯು ಕರ್ಮಕಾಂಡದಲ್ಲಿ ವಿಧಾನ ಮಾಡಿದ್ದಾದ ಪ್ರತ್ಯಕ್ಷವಾದ ಶ್ರುತಿಯು ಕರ್ಮಕಾಂಡದಲ್ಲಿ ವಿಧಾನ ಮಾಡಿದ್ದಾದ ಯಾಗಾದಿ ಕರ್ಮಗಳನ್ನ ನಿಷ್ಕಾರಣವಾಗಿ ಬಿಡುವುದು ಅತಿ ಸಾಹಸವೆಂಬುದಾಗಿ ತಿಳಿಯುತ್ತೇನೆ. ಇಬ್ರು ಸ್ನೇಹಿತರಿದ್ರು, ಬಾಲ್ಯ ಸ್ನೇಹಿತರು, ಬಹಳ ಆಪ್ತ ಸ್ನೇಹಿತರು. ಇಬ್ರು ಸ್ನೇಹಿತರಿದ್ದು ಕಾಲೇಜ್ವರೆಗೂ ಒಟ್ಟಿಗೆ ಹೋದ್ರು. ಒಬ್ರಿಗೆ ಏನ್ ಅನ್ಸ್ಬಿಡ್ತು, ಯಾಕೋ ಏನು ಸಾರ ಅನಿಸ್ಲಿಲ್ಲ. ಈ ಓದು, ಈ ಕೆಲಸ, ಇದರಲ್ಲಿ ಮೆಟೀರಿಯಲ್ ರೆಡಿ ಯಾಕೋ ಬಿಟ್ಬಿಟ್ಟು ಉತ್ತರ ದೇಶಕ್ಕೆ ಹೋಗ್ಬಿಟ್ಟ. ಯಾವುದೋ ಒಂದು ಆಶ್ರಮಕ್ಕೆ ಸೇರ್ದ.
ಆಶ್ರಮಕ್ಕೆ ಸೇರಿಬಿಟ್ಟು ಅಲ್ಲಿ ವೇದಾಂತ ಓದಿ ಸಾಧನೆ ಮಾಡ್ತಾ ಇದ್ದ. ಕೊನೆಗೆ ಒಂದು 30 ವರ್ಷ ಆದ್ಮೇಲೆ ಸನ್ಯಾಸ ಮಾಡ್ತಿದ್ದ. ಇನ್ನೊಬ್ಬ ಇದ್ನಲ್ಲ, ಇವನು ಓದಿ ಒಳ್ಳೆ ಕೆಲಸ ಹಕ್ಕ ದುಡ್ಡು 1 ಲಕ್ಷ ಸಂಪಾದನೆ ಮಾಡ್ದ. ಅವನ ಅಡ್ರೆಸ್ ತಗೊಂಡು ಉದ್ದೇಶಕ್ಕೆ ಹೋದ. ಇಬ್ರು ಭೇಟಿಯಾದ್ರು. ಅಲ್ಲಿ ಭೇಟಿಯಾದ ಇಬ್ರು ಕ್ಯಾಶುವಲ್ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಭಾರಿ ಸಾಹಸ ಮಾಡಿದೆ ನೀನು ಅಂತ ಹೇಳಿ ಇಲ್ಲಿಂದ ಹೋದವನು. ಅವನು ಭಾಳ ಧೈರ್ಯ ಮಾಡಿದೆ. ನೀನು ನೋಡು ಎಲ್ಲವನ್ನು ಬಿಟ್ಬಿಟ್ಟೆ, ದುಡ್ಡು ಬಿಟ್ಟೆ, ಇದು ಬಿಟ್ಟೆ, ಹೆಂಡತಿ ಮಕ್ಕಳು ಬೇಡ ಅಂದೆ, ಮನೆ ಮಾಡ ಎಲ್ಲ ಬೇಡ, ಸನ್ಯಾಸ ಮಾಡಿ ಭಾಳ ಧೈರ್ಯ ಆಯ್ತು. ನನಗಿಂತ ನೀನ್ ಗಟ್ಟಿಲ್ಲ. ಯಾಕೆ ಎಲ್ಲಕ್ಕಿಂತ ಯಾವ್ದು ದೊಡ್ಡದ? ಪರಮಾತ್ಮ. ಆ ಪರಮಾತ್ಮನೇ ಬೇಡ ಅಂತ ಹೇಳ್ಬಿಟ್ಟಿದ್ರಿಂದ ಇನ್ನೂ ದೊಡ್ಡ ಸಾಹಸಿ ನೀನು ಅಂತೆ. ದೊಡ್ಡದ್ ಬಿಡೋದಲ್ಲ ಸಾಹಸಿ. ದೊಡ್ಡದನ್ನಾಗಿ ನಾನು ದೊಡ್ಡದಕ್ಕೆ ಚಿಕ್ಕದನ್ ಬಿಟ್ಟೆ, ನೀನ್ ದೊಡ್ಡದನ್ನೇ ಬಿಟ್ಟಿಲ್ಲ, ನಿನ್ನೂ ದೊಡ್ಡ ಸನ್ಯಾಸಿ ಅಂತ ತಮಾಷೆ ಮಾಡಿದಂತೆ. ಹಾಸ್ಯ ಮಾಡ್ತೀಯ ಇಲ್ಲೂ ನೋಡೋಣ ಅಂತಂದಂತೆ ಅವನು. ಇಲ್ಲೂ ಹಾಸ್ಯ ಮಾಡ್ತೀಯ ನೀನು ತಮಾಷೆ ಅಲ್ಲ ನಿಜ ಒಂದು ತಮಾಷೆ ಗೊತ್ತಾ? ಪರಮಾತ್ಮ ಯಾರಿಗೂ ಬೇಡ ಅಂತಾರಲ್ಲ, ಅದೇನೇನೇನ್ ಬೇಕು ಅಂತಾರೆ ಅದು ಅಲ್ಲ, ಪರಮಾತ್ಮನೇ ಗೊತ್ತಾಗಿಲ್ಲ ಅವ್ರಿಗೆ. ಅಲ್ಲಿ 6 ಮನೆ ಪರಮಾತ್ಮನೇ ಬೇಕಾಗ್ತಾ ಇರೋದು. ಅಲ್ಲಲ್ಲ ಗೊತ್ತಾಗಿಲ್ಲ ಅವ್ರಿಗೆ. ದುಡ್ಡು ಬೇಕು ಅಂತಾರಲ್ಲ, ದುಡ್ಡು ರೂಪದಲ್ಲಿ ಪರಮಾತ್ಮನೇ ಪ್ರಿಯವಾಗ್ತಾ ಇರೋದು. ಬರೀ ದುಡ್ಡು ಪ್ರಿಯವಾಗಲ್ಲ, ಪರಮಾತ್ಮ ದುಡ್ಡು ರೂಪದಲ್ಲಿ ಇದ್ದಾಗಲೇ ದುಡ್ಡು ಪ್ರಿಯವಾಗತ್ತೆ. ಪರಮಾತ್ಮ ಹೆಂಡತಿ ರೂಪದಲ್ಲಿ ಆನಂದ ಧನ್ಯತೋ ಮುಖ್ಯ ಪಂಡಿತ ಪರ್ಯವಸ್ಯತಿ ಇಷ್ಟಾದೃಷ್ಟಾರ್ಥ ಸಂಬಂಧಿ ಪ್ರೀತ್ಯುತ್ಕರ್ಷ ಅವಿಶೇಷ. ಪರ್ಯವಸ್ಯತೆಗೆ ಏನ್ ಮಾಡಿದ್ದಾರೆ ಇವರು? ಬೇರೆ ಅರ್ಥ ಮಾಡಿದ್ದಾರೆ. ನೀವು ಕೊನೆಗಾಣುವುದು ಅಂತ ಹೇಳಿ ನೀವು ಹೇಳಿದ ಹೊಂದಿತು ಪರ್ಯವಸ್ಯತಿ ಪ್ರಾರ್ಥಿಸುವನೇ ಹೊರತು ಅಂತ. ಪರ್ಯವಸಾನ ಪರ್ಯವಸ್ಯತಿ ಅನ್ನೋದು ಪ್ರಾರ್ಥಿಸೋ ಅರ್ಥ ಎಲ್ಲಿದೆಯಪ್ಪ? ಉಪಸರ್ಗ ಚಂದ್ರಿಕಾಂಗ ಪುಸ್ತಕ ಇದೆ, ಅವನೇನು ಪರ್ಯವಸಾನ ಪರ್ಯವಸ್ಯತಿಗೆ ಪ್ರಾರ್ಥಿಸುವ ಅರ್ಥ ಮಾಡಿದ ಅನ್ನೋದು. ಇಲ್ಲಿ ಅವನು ಬೇರೆ ಏನು ಮಾಡಿಲ್ಲ. ಇಲ್ಲೇ ಇದು ಕಾಪಿ ಚಟ್ಟ, ಅದನ್ನ ನೋಡ್ಬೇಕಾಗೇ ಇಲ್ಲ ಪಾಪ. ಮೂಢ ಪ್ರತ್ಯಯ ಕಾಳಿದಾಸ ಬರೆದಾನೆ, ಅದಕ್ಕೆ ಅನ್ವರ್ಥವಾಗಿ ಹೊಂದೋದು ಅವನಿಗೆ ಕರೆಕ್ಟ್ ಆಗುತ್ತೆ. ಇದು ಏನಿದೆಯೋ ಅದನ್ನ ಹಿಂದಿ ಬರೆದಿಟ್ಟ ಪಾಪ. ಒಂದು ದಿವಸ ನಮ್ಮ ತಮಯ ಅಂತ ಬೈದ್ದ. ತಮಯ ದುಂಡು ಬರೀದು ಆಯ್ತು ಸರ್, ಆಯ್ತು ಹಾಗೆ ಬರೀ ಆಯ್ತು ಸರ್. ಪ್ರಶ್ನೆ ಪತ್ರಿಕೆ ಹೇಗಿದೆಯೋ ಹಾಗೆ ದುಂಡು ಬರ್ಕೊಟ್ಬಿಟ್ಟ ಪರೀಕ್ಷೆಯಲ್ಲಿ. ಇನ್ನೊಂದು ಕಾಪಿ ಹೋಗ್ಬಿಟ್ಟ, 5 ನಂಬರ್ ಕೊಟ್ರು ಅವನಿಗೆ. ಒಂದು ಕೂಸ ಬರೆದಿಲ್ಲ, ಹೇಗಿದೆ ಹಾಗೆ ಬರ್ಕೊಟ್ಟ. ಆಸ್ ಇಟ್ ಈಸ್ ಏನ್ ಸಮಯಕ್ಕೆ 5 ನಂಬರ್ ಬಂತು ಅಂತ ಅವನು ಇದ್ದಾಗ ಬರ್ಕೊಟ್ಟ. ದುಂಡಿಗೆ ಬರ್ಕೊಟ್ಟಿದ್ದಾರೆ. ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆಯಲ್ಲ ಒಳ್ಳೆ ಕ್ಲಾಸ್ಗಳು. ಮೊನ್ನೆ ಆಫ್ಲೈನ್ ಶುರು ಮಾಡಿದ್ರಲ್ಲ, ಈ ಓದ್ದೇ ಇರೋ ಹುಡುಗರೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟಾರೆ ಮಾರ್ಕ್ಸ್. ಮೊದಲು ಸ್ಕೂಲ್ ನಡೀತಿತ್ತಲ್ಲ, ಆಗಲ್ಲ. ಈ ಮನೇಲಿ ಕುತ್ಕೊಂಡು ಎಲ್ಲ ಕಾಪಿ ಹೊಡಿತಾ ಇದಾರೆ, ಅವ್ರಿಗೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ಬರ್ತಿದೆ. ಈ ಚೆನ್ನಾಗಿ ಓದೋರು ಆನ್ಲೈನ್ ಅಲ್ಲಿ ಫೋಕಸ್ ಇಲ್ದೇನೆ ಕಮ್ಮಿ ಮಾರ್ಕ್ಸ್ ತೆಗಿತಿದ್ದಾರೆ. ಸ್ಕೂಲಲ್ಲಿ ಮೀಟಿಂಗ್ ಕರೆದಿದ್ರು, ಚೆನ್ನಾಗಿ ಓದೋ ಮಕ್ಕಳು ಅಷ್ಟು ದಡ್ಡ ಬಡ್ಡಿ ಮಕ್ಕಳು ಆಗ್ತಿದ್ದಾರೆ 1.5 ವರ್ಷದಿಂದ. ಈ ದಡ್ರಿಗೆ ಎಲ್ರು ರ್ಯಾಂಕ್ ಹೊಡೆಯೋ ಮಾರ್ಕ್ಸ್ ಎಲ್ಲರಿಗೂ. ಇದಪ್ಪ ವಿಪರೀತ. ವಿದೇಶ ಕಾಲ ಸೂರ್ಯ ಮಕ್ಕೊಂಡ್ಬಿಡ್ತಾರ ಬುದ್ಧಿಂಟಲ್ಲ. ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಕಾಪಿ ಹೊಡಿಬೇಕು, 4-5 ಮಾರ್ಕ್ ಹೋಗೋ ತರ ಬರೀಬೇಕು. ಡೌಟ್ ಬಂದ್ಬಿಟ್ಟಿದ್ದಾರೆ ನೋಡ್ರಿ. ಅದು ಬೇಡ, ಕಾಪಿ ಚಟ್ಟಿ 100 ತಗೊಂಡ್ರೆ ಕಾಪಿ ಚಟ್ಟಿ ಅಂತಾರೆ. ಎಷ್ಟು ಬುದ್ಧಿ ನೋಡಿ ಆ ಹುಡುಗರು ಇದ್ದಾರೆ. ಅದ್ರಲ್ಲಿ 2 ತಪ್ಪು ಬರೀಬೇಕು ಅಂತ ನೋಡ್ಕೊಂಡು 2-3 ತಪ್ಪು. ಅಪ್ಪ ದೇವ್ರ ಕಮ್ಮಿ ಹೊಡಿತೀನ ನಮ್ಮ ಕಮ್ಮಿ ಬರ್ತಾವೆ. ಅಲ್ಲಿಂದ ಅವ್ರಗಳಿಗಿಂತ ನಂಬರ್ ಕಮ್ಮಿ ಬರುತ್ತೆ. ಇವ್ರಿಗೆ ಫೋಕಸ್ ಇರಲ್ಲ. 5-6 ಪೀರಿಯಡ್ ಆನ್ಲೈನ್ ಅಲ್ಲಿದ್ರೆ ಕ್ಲಾಸ್ ಟೀಚರ್ ಮುಂದೆನೆ ಇರ್ತಾರೆ. ಇವಾಗ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ಅಷ್ಟು ಫೋಕಸ್ ಇರಲ್ಲ. ಅವ್ರಿಗೆ ಫೋಕಸ್ ಇಲ್ಲದೆ ಸರಿ ಕೇಳಿಸ್ಕೊಂಡ್ರೆ ಬಂದಾಗ ಇನ್ನೂ ಅದೇ ನಡೀತಿದೆ. ಸ್ಟಾಪ್ ಆಗಿತ್ತು. ತಿರ್ಗಾ ಪೇರೆಂಟ್ಸ್ ಹೋಗಿ ಗಲಾಟೆ ಮಾಡ್ತಾರೆ. ಒಂದು ಸ್ಕೂಲ್ ಶುರುವಾಗಿ ಹೋಗಿತ್ತು. ಅಯ್ಯೋ ಒಂದಿಷ್ಟು ಪೇರೆಂಟ್ಸ್ ಹೋಗಿ ಅದು ಹೆಂಗೆ ಕರೋನಾ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇ ಬಂದಿಲ್ಲ, ಸೇರಿಸ್ತೀರಾ ಮಕ್ಕಳನ್ನೆಲ್ಲ ಅವು ಅಂತ ಗಲಾಟೆ ಮಾಡ್ತಿಲ್ಲ ಆನ್ಲೈನ್. ಹೌದಾ? ನಮಗೆ ನಿರಾಳ ಆಗಿತ್ತು. ಮತ್ತೆ ಗುರುಗಳೇ ತಾಳಿ ಕೆಡ್ಸಾಕ್ಬಿಡ್ತಾರೆ. ಮತ್ತೆ ಜೋರಾಗಿ ಅಂತ ಉತ್ತರ ಕನ್ನಡ ಇವಾಗ ಗೊತ್ತಾಗಿದೆ ಕರೋನಾ. ಇವತ್ತು ನೆನ್ನೆಲ್ಲ ನೋಡಿದಪ್ಪ ಕರೋನಾ. ಬಳ್ಳಾರಿ 30 ಜನಕ್ಕೆ
30 ಜನಕ್ಕೆ ಒಂದು ಸ್ಕೂಲಲ್ಲಿ ಕರೋನಾ ಪಾಸಿಟಿವ್ ಬಂದಿದೆ. ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲಿ 30 ಜನ ಟೆಸ್ಟ್ ಮಾಡಿ 30 ಹೆದರ್ಕೊಂಡ್ಬಿಟ್ಟಿರೋದೆಲ್ಲ ಸ್ಕೂಲ್ನವ್ರು. ನಮ್ಗೆಲ್ಲ ಇನ್ನೂ ಸಹ ಬಂದು ನಂಗೆ ಉಳಿಯಲ್ಲ. ಸುಬ್ರಹ್ಮಣ್ಯ ಗೊಟ್ಟಕ್ 2 ವರ್ಷ ಗೊಟ್ಟಕ್, ನಾನ್ ಶಾಲೆ ಗೊಟ್ಟಕ್. ಒಂದ್ಸಲಕ್ಕೆ ಏನೋ ಭಗವಂತ ರಿನ್ಯೂ ಮಾಡ ಹಂಗಿಲ್ಲಂತ ಕೇಳ್ದೆ. ವ್ಯಾಕ್ಸಿನ್ ಬಂದ್ರು ಇಮ್ಯುನಿಟಿ ಕಮ್ಮಿ ಆಗಿದೆ. ಬೂಸ್ಟರ್ ಕೊಡಿಸಿ ನಿಮಗೆ. ಬೂಸ್ಟರ್ 3 ಡೋಸ ಸೆಕೆಂಡ್ ಡೋಸ್ ಇನ್ನು ತಗೊಂಡಿಲ್ಲ ಜನ. ಅದ ಬಂದೇ ಇದೆಯಾ? ಯಾವಾಗ? ನಾನ್ ತಗೊಂಡ್ಬಿಡ್ತೀನಿ. 2ನೇ ಡೋಸ್ ತಗೊಳ್ಳೋರೇ ಇಲ್ಲ ಈಗ. ಅದು ಬಿಡ್ಲಿ, ಇವಾಗ ಯಾರು ಬೇಡ ಅದು ತಗೊಳ್ ಬೇಡ, ಬೇಕು ಅಂದ್ರೆ ಕೊಡ್ಲಿ. ಬೂಸ್ಟರ್ ಕೊಡ್ಲಿ, ನಂಗೆ ನಾಳೆ ಹೋಗ್ತೀನಿ. ಬಂದಿಲ್ಲ, ದೇಶಕ್ಕೆ ಬಂದಿಲ್ವಾ? ಹೌದಾ? ಅಲ್ಲಿ ಕಳ್ಸ್ಕೊಂಡ್ಬಿಡೋದು. ಈ ವೈರಸ್ ಹಾಕಿರ್ತಾರಲ್ಲ ಬೇರೆಯವ್ರಿಗೆ, ಅದ್ರದ್ದೊಂದು ಅವಧಿ ಮುಗೀತು, ತಿರ್ಗಾ ಅದನ್ನೇ ತಿರ್ಗಾ ಇಂಜೆಕ್ಟ್ ಮಾಡ್ತಾರೆ. ಹಾಗೆ ಇವಾಗ ತೋರ್ಸ್ಕೊಂಡ್ಬಿಡೋದು ಅಮೆರಿಕದಿಂದ. ಅಲ್ಲ ಯಾರು ಫೋನ್ ಮಾಡಿ ಕಳ್ಸ್ಕೊಡು ಅಂದ್ಬಿಟ್ರೆ ನಮ್ಮೂರ ಹತ್ರ ಪಾರ್ಸಲ್ ಮಾಡಿದ್ರೆ ಬೇಡ. ಯಾಕೆ ಅದೆಲ್ಲ ಆಗಲ್ಲ, ಏನಾಗಲ್ಲ? ಗವರ್ಮೆಂಟ್ ಕಂಟ್ರೋಲ್. ಹಂಗ ಡಾಕ್ಟರ್ ತಗೋತೀನಿ, ನಮ್ಮ ಉಮೇಶ್ ಡಾಕ್ಟರ್ ಕೊಡಪ್ಪ ಅದನ್ನ ಅಂತ ತಗೊಂಡು. ಯಾಕೆ ಹಂಗ ಅದು ರೂಲ್ಸ್ ಇರುತ್ತೆ, ಅಲ್ಲಿ ದೇಶದ ಅವ್ರು ಕೊಡ್ಬೇಕು. ಎಕ್ಸ್ಪೋರ್ಟ್ ಆಗಿದ್ ಮಾತ್ರ ಇಲ್ಲಿ ಬರುತ್ತೆ. ನಮ್ಮವ್ರು ಬರೋರು ತಂದ್ಬಿಡೋದು, ಹೇಳಿ ಇಂಜೆಕ್ಷನ್ ತಂದ್ಬಿಡೋದು. ಈ ಬಿಕ್ಬೇಕು ಬಾಳ ಊಟ ಮಾಡಿದ್ರೆ ಶೀತ ಆಗ್ತಾ ಇದೆ, ದರಿದ್ರ. देखोण प्रत्यक्षोपनिषद्वाक्य विहितायास्ततोऽपि तु ऐकात्मज्ञाननिष्ठायास्त्यागोऽतीव हि दुःसाहसम्। ಅದನ್ನ ಸಾಹಸ ಅಂತ ಅನ್ನೋದಾದ್ರೆ ಇನ್ನೂ ಅತಿ ಸಾಹಸ ಅಂತ ಅವನು. ಕರ್ಮಗಳನ್ನು ಬಿಡೋ ಸಾಹಸ ಅಂತ ಅಂತೀಯಲ್ಲ, ಅತೀವಹಿ ಅತೀವಹಿಸು ಗೋಲ ಅತೀವಹಿ ಅತೀವಹಿ ಶ್ರುತಿ ಬರುತ್ತೆ. ಅತೀವಹಿ ಬಲ ಶ್ರುತಿ ನಮ್ಗೆ ಹೇಗೆ ಕೊಟ್ಟಿಲ್ಲ. ಅತೀವಹಿ ನಮ್ಗೆ ಶ್ರುತಿ ನಮ್ಗಳು ಹಾಗೆ ಕೊಟ್ಟಿಲ್ಲ. प्रत्यक्षोपनिषद्वाक्य विहितायाः अतीव प्रत्यक्षोपनिषद्वाक्य विहितायाः ऐकात्मज्ञाननिष्ठायाः त्यागः यः अस्ति सः त्यागः ततोपि अतीव साहसं। ततोपि कुतोपि कर्मत्यागादपि ಶುಚಿಯಲ್ಲಿ ವಿಧಾನ ಮಾಡಿದಾಗ ಕರ್ಮನ್ ಬಿಡೋದು ಸಾಹಸ ಅಂತೀಯಲ್ಲ, ಅದಕ್ಕಿಂತ ಐಕಾತ್ಮಜ್ಞಾನ ನಿಷ್ಠೆಯನ್ನು ಬಿಡ್ತೀನಿ ಅಂತೀಯಲ್ಲ, ಅದು ಇನ್ನೂ ಸಾಹಸ. ವೇದಾಂತನ ಬಿಡ್ತೀನಿ ಅಂತೀಯಲ್ಲ, ಅದು ದುಸ್ಸಾಹಸ. ಚೆನ್ನಾಗಿದೆ ಶ್ಲೋಕ. ಪ್ರತ್ಯಕ್ಷವಾದ ಪ್ರತ್ಯಕ್ಷವಾದ ಶ್ರುತಿ ವಿಧಿ ಇದೆ, ಪ್ರತ್ಯಕ್ಷವಾದ ಉಪನಿಷದ್ ವಾಕ್ಯ ಅಂತೀನಿ ನಾನ. ನಿಮ್ ಪ್ರತ್ಯಕ್ಷವಾದ ಶ್ರುತಿ ವಿದ್ಯೆ ಕರ್ಮಕಾಂಡ ಅಂದ್ರೆ ಪ್ರತ್ಯಕ್ಷವಾದ ಉಪನಿಷತ್ ಕಾಂಡ. ಪ್ರತ್ಯಕ್ಷವಾದ ಉಪನಿಷದ್ ವಾಕ್ಯದಲ್ಲಿ ವಿಧಾನ ಮಾಡಿದ್ದಾದ ಬರ್ಕೊಳ್ಳಿ. ಪ್ರತ್ಯಕ್ಷವಾದ ಉಪನಿಷತ್ತಿನ ವಾಕ್ಯದಲ್ಲಿ ವಿಧಾನ ಮಾಡಿದ್ದಾದ ಐಕಾತ್ಮಜ್ಞಾನ ನಿಷ್ಠೆಯನ್ನ, ಕರ್ಮನಿಷ್ಠೆ ಅದು, ಬಿಡೋದು ಅನ್ನೋದು ವಿಧಾನ ಮಾಡಿದ ಐಕಾತ್ಮಜ್ಞಾನ ನಿಷ್ಠೆಯನ್ನು ಬಿಡುವುದೆಂಬುದು ಅದಕ್ಕಿಂತಲೂ ಹೆಚ್ಚಿನ ಸಾಹಸವಾಗಿ ತಿಳಿಯುತ್ತೇನೆ. ಸಾಹಸಂ ಮನ್ಯ ಇದಕ್ಕೂ ಅದಕ್ಕೆ ಕರ್ಮಕಾಂಡದ ಇದು ಕರ್ಮತ್ಯಾಗಕ್ಕಿಂತ ಹೆಚ್ಚಿನ ಸಾಹಸ. ಐಕಾತ್ಮಜ್ಞಾನಿಷ್ಠಾಯಾಸ್ತ್ಯಾಗು ಇಷ್ಟ ಶ್ಲೋಕ ಸೂಪರ್ ಮಾಡ್ತಾರಮ್ಮ.
ಮೂರು ಲೈನ್ ಸೇರಿಸಿ ಮಾಡಬೇಡ. ಈಗ 11, 12 ಸೇರಿಸಿ 111, 12, 311, 312. ವಿಚಾರ್ಯಮಾಣೆ ಯತ್ನೇನ ತ್ವಧಿಕಾರೇ ಯಥಾಶ್ರುತಿ ಕಿಂಚಿತ್ ಸಾಹಸಂ ತ್ವತ್ವಾ ಪ್ರತ್ಯಕ್ಷ ಶ್ರುತಿ ವಾಕ್ಯತಃ ಅಧಿಕಾರ ವಿಭಾಗಸ್ಯ ಪ್ರಸಿದ್ಧೇರೇವ ಕಾರಣ ತಸ್ಮಾತ್ ಸಿದ್ಧೋಧಿಕಾರೋತ್ಸ ಬ್ರಹ್ಮರೂಪಂ ವಿವಕ್ಷಿತಾಂ ವಿವಕ್ಷತಾಂ ವಿವಕ್ಷತಾಂ ವಿವಕ್ಷಿತಾಂ ವಿವಕ್ಷತಾಂ ತಸ್ಯಾಸ್ತಿ ಕರ್ಮಕಾಂಡ ಸಂಬಂಧ ಯಥಾಶ್ರುತಿ ಶ್ರುತಿ ಬರೋದಕ್ಕೆ ಕಮ್ಮಿ ಯಥಾಶ್ರುತಿ ಕೃದ್ವೃತ್ತಿ ಸಮಾಸ ಅಧಿಕಾರ ವಿಭಾಗಸ್ಯ ಪ್ರಸಿದ್ಧೇರೇವ ಕಾರಣಾತ್ ತಸ್ಮಾತ್ ಸಿದ್ಧೋಧಿಕಾರೋತ್ರ ಬ್ರಹ್ಮರೂಪಂ ವಿವಿಕ್ಷತಾಂ ವಿವಕ್ಷತಾಂ ಕ್ಷೀರ ಕ್ಷೀರ್ಯ ವಿವಿಕ್ಷತಾಂ ಯಥಾಶ್ರುತಿ ನ ಕಿಂಚಿತ್ ಸಾಹಸಂ ತು ಅತ್ರ ಪ್ರತ್ಯಕ್ಷ ಶ್ರುತಿವಾಕ್ಯತಃ ಅಧಿಕಾರ ವಿಭಾಗಃ ವಿಭಾಗಸ್ಯ ವಿಭಾಗಃ ಅಸ್ಯ ವಿಭಾಗಸ್ಯ ಸಿದ್ಧೇಃ ಏವ ಕಾರಣಾತ್ ತಸ್ಮಾತ್ ಸಹ ಅಧಿಕಾರಃ ಅತ್ರ ಬ್ರಹ್ಮರೂಪಂ ವಿವಿಕ್ಷತಾಂ ಶ್ಲೋಕ ಸಂಖ್ಯೆ ಅತ್ರ ಅಧಿಕಾರೇ ಯಥಾಶ್ರುತಿ ಯತ್ನೇನ ವಿಚಾರ್ಯಮಾಣೆ ನ ಕಿಂಚಿತ್ ಸಾಹಸಂ ಕುತಃ ಪ್ರತ್ಯಕ್ಷತಿ ವಾಕ್ಯತಃ ಅಧಿಕಾರ ಭಾಗಸ್ಯ ಪ್ರಸಿದ್ಧೇಃ ಕಾರಣಾತ್ ತಸ್ಮಾತ್ ಬ್ರಹ್ಮರೂಪಂ ವಿವಕ್ಷತಾಂ ಅಧಿಕಾರಃ ಪ್ರಸಿದ್ಧಃ. ಇಲ್ಲಿ ಪ್ರಯತ್ನಪೂರ್ವಕವಾಗಿ ಅಧಿಕಾರ ವಿಚಾರವನ್ನು ಯಥಾಶ್ರುತಿಯಾಗಿ ವಿಚಾರ ಮಾಡಕ್ ಹೋದರೆ ಅಥವಾ ಈ ವಿಷಯದಲ್ಲಿ ಈ ಉಪನಿಷತ್ತು ಕರ್ಮಕಾಂಡದ ವಿಷಯದಲ್ಲಿ ಪ್ರಯತ್ನಪೂರ್ವಕವಾಗಿ ಶ್ರುತಿಗನುಗುಣವಾಗಿ ಅಧಿಕಾರ ವಿಚಾರ ಮಾಡಕ್ ಹೋದರೆ ನೋಡ್ಕೊಳ್ಳಿ, ಈ ವಿಷಯದಲ್ಲಿ ಶ್ರುತಿಗನುಗುಣವಾಗಿ ಈ ವಿಚಾರ ಜ್ಞಾನ ಕರ್ಮಕಾಂಡದ ಕರ್ಮ ವಿಚಾರ ಜ್ಞಾನ ವಿಚಾರ ಚಂದ ಪಡೋದಲ್ಲ ಈ ವಿಷಯದಲ್ಲಿ ಅಧಿಕಾರ ಶ್ರುತಿಗನುಗುಣವಾಗಿ ಅಧಿಕಾರ ವಿಚಾರ ಮಾಡಕ್ ಹೊರಟರೆ ಶ್ರುತಿಗನುಗುಣವಾಗಿ ಮಾಡೋಕ್ ಹೊರಟರೆ ಯಾವ ಒಂದು ಸಾಹಸವೂ ಇಲ್ಲಿ ಇರುವುದಿಲ್ಲ. ನಿನಗೂ ಸಾಹಸ ಇಲ್ಲ, ನನಗೂ ಸಾಹಸ ಇಲ್ಲ. ನಿನ್ ಕರ್ಮ ಮಾಡೋದು ಆ ಜನ ಬೇರೆ, ಕಚ್ಚಾ ಬಚ್ಚು ಕರ್ಮ ಮಾಡಿದ್ದಾರೆ, ಕಾಯಿ ಬಟ್ಟೆಯವ್ರು ಜ್ಞಾನ ಮಾಡ್ಕೊತಾರೆ ಅಷ್ಟೇ. ನೀನ್ ಕಚ್ಚಾ ಬೀಜ ಜಾತಿಯ ಕಾಯಿ ಬಟ್ಟೆ ಜಾತಿ ಅವಶ್ಯ ಮಾಡೋ, ಕಚ್ಚಾ ಬೀಜ ಕಡೆ ಹೋಗಿಯಾ ಕರ್ಮ ಮಾಡೋ ಸೂಕ್ಷ್ಮ ಹಿಡಿ, ಕಾಯಿ ಬಟ್ಟೆ ಹೊಡ್ಕೊಂಡ್ರಿ ಜ್ಞಾನ ಮಾಡ್ಕೊ ಸತ್ಯ ಜ್ಞಾನ. ಅದು ಬರೀ ಚಾರಿ, ಅದು ವಿಚಾರಿ ಅಥಾಚಾರಿ ಅನಾಚಾರಿ ಚಾರಿ ಇಲ್ಲ ಅಲ್ಲಿ. ಅದೊಂದು ಬಿಟ್ಟು ಎಲ್ಲ ಸರಿ ಇದೆ, ಇಲ್ಲುವುದಿಲ್ಲ. ಏಕೆಂದ್ರೆ ಪ್ರತ್ಯಕ್ಷ ಶ್ರುತಿ ವಾಕ್ಯದಿಂದ ಅಧಿಕಾರ ವಿಭಾಗವು ಪ್ರತ್ಯಕ್ಷ ಶ್ರುತಿ ವಾಕ್ಯದಿಂದ ಅಧಿಕಾರ ವಿಭಾಗವು
ಪ್ರಸಿದ್ಧವಾದ ಕಾರಣದಿಂದಲೇ ಸಿದ್ಧವಾಗುತ್ತೆ. ಅಜ್ಞರು ಕರ್ಮ ಮಾಡ್ತಾರೆ, ಜ್ಞಾನಿಗಳು ಇದಕ್ಕೆ ಹೋಗ್ತಾರೆ ಅಂತ ಅಷ್ಟೇ. ವಿರಕ್ತರು ಸನ್ಯಾಸವಾಗಿ ಹೋಗ್ತಾರೆ, ಕಾಮಿಗಳು ಕರ್ಮ ಮಾಡ್ತಾರೆ. ಸಿದ್ಧವಾದ ಕಾರಣದಿಂದಲೇ ಇದು ನಿರ್ಣಯವಾಗುತ್ತದೆ, ತೀರ್ಮಾನ ಆಗುತ್ತೆ. ಆದ್ದರಿಂದ ಬ್ರಹ್ಮರೂಪವನ್ನು ಹೇಳುವವರಿಗೆ ಅಧಿಕಾರ ಎಂಬ ಯಾವುದೊಂದು ಸಿದ್ಧ ಆಗುತ್ತೆ. ವಿವಕ್ಷತಾಂ ಹೇಳುವುದು ಬ್ರಹ್ಮರೂಪವನ್ನ ಏನ್ ಮಾಡಿದ್ದಾರೆ? ಇಚ್ಛಿಸುವವರು ಅಂತ ಮಾಡಿದ್ದಾರೆ. ಇಚ್ಛಿಸುವುದು ಬಯಕೆ ಪಡೋದು ಅನ್ನೋ ಅರ್ಥ. ಹಂಗ್ ಬರುತ್ತೋ ವಕ್ತು ಮಿಚ್ಛ ವಿವಕ್ಷ ವಿವೀಕ್ಷಾ ಪದ ಅದು. ವಿವಿ ಅಲ್ಲ ವಿವಕ್ಷ. ವಿವೀಕ್ಷತಾಮಿದೆ. ಅವಾಗ ಪ್ರವೇಶ ಮಾಡುವ ವೇಸ್ಟ್ ಮಿಚ್ಚ ಬ್ರಹ್ಮರೂಪವನ್ನು ಪ್ರವೇಶ ಮಾಡ್ಬೇಕು ಅನ್ನೋದನ್ನ ಪ್ರವೇಶಿಸಲು. ಅವಾಗ ವಿವೀಕ್ಷ ಆದ ಹಾಗ ವಿವಕ್ಷತ ವಿವಿಧ ನಾನು ವಿಭಾಗ ಮಾಡ್ಕೊಂಡ್ಬಿಟ್ಟೆ. ವಿವೀಕ್ಷತಾಮ ಅಂದ್ರೆ ಪ್ರವೇಶ ಬಿಚ್ಚ ಪ್ರವಿವೀಕ್ಷ ಪ್ರವಿವೀಕ್ಷ ಉಪಸರ್ಗ ಅಷ್ಟೇ. ಬ್ರಹ್ಮರೂಪವನ್ನು ಪ್ರವೇಶಿಸಬೇಕೆನ್ನುವವರಿಗೆ ಅಧಿಕಾರವು ಇಲ್ಲಿ ಸಿದ್ಧವಾಗಿದೆ. ಜ್ಞಾನ ವಿವೇಕಿ ವಿರಕ್ತರು ಅಂತ, ವಿರಕ್ತರು ಶಬ್ದ ಸಂಪನ್ನರು, ಸಾಧನ ಚೇಷ್ಟೆ ಸಂಪನ್ನರು, ಅಧಿಕಾರಿಗಳು ಅಷ್ಟೇ. ಯಾರಲ್ಲಾಗಲಿ ಕ್ರಿಶ್ಚಿಯನ್ ಮುಸಲ್ಮಾನ ಬ್ರಹ್ಮನ ಪ್ರವೇಶಿಸಲು ಇಚ್ಛೆ ಪಡ್ತಾರೋ ಅವರೇ ಅಷ್ಟೇ. ಅಧಿಕಾರವು ಇಲ್ಲಿ ಸಿದ್ಧವಾಗುತ್ತದೆ. ಯಾರಾದ್ರೂ ಪ್ರವೇಶಿಸಬೇಕು ಅವ್ರಿಗೆಲ್ಲ ಈ ಅಧಿಕಾರ ಇರುತ್ತೆ. ಸಿದ್ಧವಾಯ್ತು. ಕನ್ಫ್ಯೂಷನ್ ಅಧಿಕಾರಿ ಯಾವ್ದು ಮೂರು ಪಕ್ಷ ಯಾವ್ದು ಸಿದ್ಧವಾಗಿಲ್ಲ, ಒಟ್ಟಲ್ಲಿ ಅಧಿಕಾರಿ ವಿಚಾರ ಸಿದ್ಧವಾಯ್ತು. ನಾನು ಬರ್ಕೊಂಡೆ ಅಷ್ಟೇ. ವಿವೀಕ್ಷತ ಚೆನ್ನಾಗಿದೆ ಶ್ಲೋಕ. ಒಟ್ಟು ತತ್ವಜ್ಞಾನಕ್ಕೆ ಶಮದಮಯ ಸಂಪನ್ನರು, ಸಾಧನ ಸಂಪನ್ನರು ಅಧಿಕಾರಿ. ಕರ್ಮಕ್ಕೆ ಅದೃಷ್ಟ ಫಲವನ್ನು ಬಯಸುವವರು, ಅಧಿಕಾರಿ. ಕಾಮಿಗಳು ಕರ್ಮ ಮಾಡ್ತಾರೆ, ಅಷ್ಟು ಕರ್ಮ ಅಧಿಕಾರಿ. ಅದಕ್ಕೆ ಹೇಳಿಲ್ಲ ಅಂತ ಇದ್ದಾರೆ. ತಸ್ಯಾಸ್ಯ ಕರ್ಮಕಾಂಡೇನ ಸಂಬಂಧ ಇತಿ ಭಾಷ್ಯಕೃತೆ. ಪ್ರತಿಜ್ಞಾಯಾಪಿ ಸಂಬಂಧಂ ಕಸ್ಮಾತ್ ತನ್ನೋಕ್ತವಾನ್ ಸ್ಫುಟಂ. ಅಭಿಧೀಯತೆ ಇತ್ಯಾದಿ ವಚಸಾಪಿ ಸ ನೋಚ್ಯತೆ. ಸಿದ್ಧೇ ವಸ್ತು ನಿವೇದಸ್ಯ ಮಾನತ್ವಂ ತೇನ ಭಣ್ಯತೆ. ಹತ್ತೊಂಬತ್ತು ಶ್ಲೋಕದ ಏನಿದೆ ಉತ್ತರಾರ್ಧ. ಇತಿ ಚೇತಿ ಸಂಧಾಯ ಸಂಬಂಧಂ ನೋಕ್ತವಾನ್ ಗುರುಹು. ಗುರುಹು ಸಂಬಂಧ ನೋಕ್ತವಾನ್. ಸಂಬಂಧ ಇಲ್ಲ ಅಂತ ಇದ್ದಾನೆ. ಕತ್ಲೆಗೂ ಬೆಳಕಿಗೂ ಏನ್ ಸಂಬಂಧ? ಕರ್ಮಕಾಂಡ ಏನು ಸಂಬಂಧ ಇಲ್ಲ ಅಂತ ಅವ್ರದ್ದು. ಅವಿವೇಕಿ ಮಾಡೋದು ವಿವೇಕ ಸಂಬಂಧ ಅಂತಾರೆ. ಕಿಕ್ಕಿಯೇ ಸಂಬಂಧ, ಅವಿವೇಕಿ ವಿವೇಕಿ ಕಿಕ್ಕಿ ಸಂಬಂಧ ಆಗ್ಬೋದು. ಕರ್ಮಕಾಂಡೇನ ಸಂಬಂಧಃ ಇತಿ ಭಾಷ್ಯಕೃತೆ ಪ್ರತಿಜ್ಞಾಯ ಅಪಿ ಸಂಬಂಧಂ ತಸ್ಮಾತ್ ತತ್ ನ. ತತ್ ತಮ್ಮಲ್ಲ, ತತ್ ತಸ್ಮಾತ್ ತಪ್ಪ ಸಾರ್ ಅಲ್ಲಿದೆ ಅಂತ ಹೇಳ್ಬೇಡಿ. ತಸ್ಮಾತ್ ತನ್ನೋಕ್ತವಾನ್ ಸಂಬಂಧಂ ತಮ್ಮ ಆಗ್ಬೋದು, ತಮ್ಮ ಹಾಗ್ ಮಾಡ್ಬೋದು. ತತ್ ಬೇಕಿಲ್ಲ ಅವಾಗ. ತನ್ನೋಕ್ತವಾನ್ ಬರ್ಬೋದು, ಆಗತ್ತೆ. ಕರೆಕ್ಟ್ ಸಾರಿ ತಪ್ಪಿದೆ. ತಸ್ಮಾತ್ ತನ್ನೋಕ್ತವಾನ್ ಗುರು ಆಗತ್ತೆ. ಅವಿತೀಯತೆ ಇತ್ಯಾದಿ ವಚಸಾ ಅಪಿ ಸಹ ನ
ವೇದಸ್ಯ ಮಾನತ್ವಂ ತೇನ ಗಣ್ಯತೆ. ತಸ್ಯಾಸ್ಯ ಕರ್ಮಕಾಂಡ ಸಂಬಂಧೋ ಅಭಿಧೀಯತೆ ಭಾಷ್ಯವಾಕ್ಯ. ಈ ರೀತಿ ಭಾಷ್ಯಕಾರರು ಪ್ರತಿಜ್ಞೆ ಮಾಡಿದ್ರು, ಸಂಬಂಧ ಹೇಳ್ತೀನಿ ಪ್ರತಿಜ್ಞೆ ಮಾಡಿದ್ದಾರೆ. ತಸ್ಯಾಸ್ಯ ಕರ್ಮಕಾಂಡಿನ ಸಂಬಂಧೋ ಅಭಿಧೀಯತೆ ಅಂತ ಇಂಟ್ರೊಡಕ್ಷನ್ ಇದೆ ಪ್ರಧಾನಕದಲ್ಲಿ. ಪ್ರತಿಜ್ಞೆ ಮಾಡಿದ್ದಾರೆ. ಈ ಜ್ಞಾನಕಾಂಡತೆ ಕರ್ಮಕಾಂಡದಿಂದ ಸಂಬಂಧವನ್ನು ಹೇಳ್ತೀವಿ ಪ್ರತಿಜ್ಞೆ ಮಾಡಿದ್ರು. ತಮ್ಮ ಸಂಬಂಧವನ್ನು ಕಸ್ಮಾತ್ ಸ್ಫುಟ ನೋಡ್ತಾರೆ. ಯಾಕೆ ಆ ಸಂಬಂಧವನ್ನು ಸ್ಪಷ್ಟವಾಗಿ ಹೇಳಲಿಲ್ಲ? ಯಾಕಪ್ಪ ಹೇಳಿಲ್ಲ? ಅಷ್ಟೇ ಅಭಿಧೀಯತೆ ಶುರು ಮಾಡ್ಕೊಂಡಿದ್ದಾರೆ. ಅತ್ಸಾಭಿಧೀಯತೆ ಅಂತ ಇದೀ ಇತ್ಯಾದಿ ಅತಸಾಪಿ ಈ ಇತ್ಯಾದಿ ವಾಕ್ಯದಿಂದಲೂ ಕೂಡ ಸಹ ಸಂಬಂಧ ನೋಚ್ಯತೆ, ಆ ಸಂಬಂಧವು ಹೇಳಲ್ಪಡಿಲ್ಲ. ಏನಾಯ್ತು? ಸಿದ್ಧ ವಸ್ತುವಿನಲ್ಲಿ ವೇದಕ್ಕೆ ಪ್ರಮಾಣತ್ವ ಅನ್ನೋದು ಅದನ್ನು ಗೊತ್ತಾಗುತ್ತೆ. ಸಿದ್ಧ ವಸ್ತುವಿನಲ್ಲಿ ಯಾವ ಬೇರೆ ಬೇಕಿಲ್ಲ, ಅನುಭವವೇ ಪ್ರಮಾಣ. ಸಿದ್ಧ ವಸ್ತು ಬ್ರಹ್ಮವಸ್ತು ಸಿದ್ಧ ವಸ್ತು, ಅದಕ್ಕೆ ವೇದ ಹೇಳ್ಬೇಕಾಗಿಲ್ಲ, ಉಪನಿಷತ್ ಹೇಳ್ಬೇಕಾಗಿಲ್ಲ. ಉಪನಿಷತ್ ಜ್ಞಾಪಕ ಮಾಡ್ಕೊಂಡು ಅಷ್ಟೇ. ಕರ್ಮಕಾಂಡ ಮತ್ತೆ ಜ್ಞಾನಕ್ಕೆ ಅದು ಸಾಧ್ಯ ವಿಚಾರ, ಇದು ಸಿದ್ಧ ವಿಚಾರ. ಎಂತ ಸಂಬಂಧ? ಸಂಬಂಧ ಹೇಳ್ತೀವಿ ಅಂದ್ರೆ ಹೇಳಿಲ್ಲ ಅಂತ ಅವ್ರೆ. ಯಾಕೆಂದ್ರೆ ಸಿದ್ಧವಾದ ವಸ್ತು ಆದ್ದರಿಂದ ಇದಕ್ಕೆ ಸಂಬಂಧ ಹೇಳೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಸಾಧ್ಯಕ್ಕೆ ಹೇಳಬೇಕು ಸಂಬಂಧವನ್ನ. ಎರಡು ಸಾಧ್ಯವೇ ಅಲ್ಲ ಇದು. ವೇದಸ್ಸು ಸಿದ್ಧೇ ವಸ್ತುನಿ ಮಾನತ್ವ. ಸಿದ್ಧ ವಸ್ತುವಿನಲ್ಲಿಯೇ ವೇದಕ್ಕೆ ಪ್ರಮಾಣತ್ವ. ಅದಕ್ಕೆ ಪ್ರಮಾಣತ್ವ ಇಲ್ಲ. ಸಿದ್ಧ ವಸ್ತು ಅಲ್ಲದೆ ಇರೋದಕ್ಕೆ ಪ್ರಮಾಣತ್ವ ಇದು ಶ್ರದ್ಧಾ. ಶ್ರದ್ಧಾ ಪ್ರಾಮಾಣ್ಯದಿಂದ ಶ್ರದ್ಧಾ ವಿಚಾರ ಪ್ರಾಮಾಣ್ಯ ಇರೋದು, ಸಿದ್ಧ ವಸ್ತುವಿನಲ್ಲಿ ವೇದ ಪ್ರಾಮಾಣ್ಯ ಇರೋದು ಅಂತ ಇದೆ. ಕರ್ಮಕಾಂಡ ಪ್ರಾಮಾಣ್ಯ ವೇದ ನಂಬ್ಕೊಂಡ್ರೆ ಉಂಟು, ಇಲ್ಲಿ ಆಗಿಲ್ಲ. ಇರೋ ವಸ್ತು ಭೂತವಸ್ತು. ಭೂತವಸ್ತು ವಿಷಯತ್ವ ಬ್ರಹ್ಮಜ್ಞಾನಸ್ಯ. ಅದು ಏನೋ ಉಚ್ಚಾರ ವಿಚಿತ್ರ ಅಲ್ಲ, ಹೊಂದೋದಿಲ್ಲ ಅದಕ್ಕೆ. 3 ಲೈನಿಗೆ ಅದು ಕರೆಕ್ಷನ್ನೇ ಆಗಲ್ಲ, ಏನೋ ಸ್ವತಂತ್ರ ಹೇಳ್ತಾ ಇದ್ರು ಅನ್ಸುತ್ತೆ. ಹೇಳಿ. ತಸ್ಯಾಸ್ಯ ಕರ್ಮಕಾಂಡೇನ ಸಂಬಂಧೋ ಅಭಿಧೀಯತೆ. ತಸ್ಯಾಸ್ಯ ಕರ್ಮಕಾಂಡೇನ ಅನ್ಕೊಳ್ಳಿ, ಆಕೆ ಬಕೊಳ್ಳಿ. ತಸ್ಯಾಸ್ಯ ಕರ್ಮಕಾಂಡೇನ, ಈ ಆತ್ಮಜ್ಞಾನಕ್ಕೆ ಕರ್ಮಕಾಂಡದೊಡನೆ ಅಂತ. ಆತ್ಮಜ್ಞಾನಕ್ಕೆ ಕರ್ಮಕಾಂಡದೊಡನೆ ಎಂಬುದಾಗಿ ಭಾಷ್ಯಕಾರರು ಸಂಬಂಧವನ್ನು ಹೇಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ರು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಹೇಳ್ತೀರಿ ಅಂತ ಹೇಳಿ ಹೇಳ್ಕೊಂಡು ಅಭಿಧೀಯತೆ ಎಂಬುದಾಗಿ ಈ ರೀತಿಯಾದ ವಾಕ್ಯದಿಂದಲೂ ಕೂಡ ಅದನ್ನು ಹೇಳಿರುವುದಿಲ್ಲ. ಇಲ್ಲೇ ಇರೋದು ಅಭಿಧೀಯತೆ, ಅಭಿಧೀಯತೆ ಇಲ್ಲ. ಅಭಿಧೀಯತೆ ಸರ್ವೋಪ್ಯಯಂ ವೇದಃ. ಅದೇ ವಾಕ್ಯ ಆಯ್ಯಲ್ಲ. ಅದೇ ವಾಕ್ಯ ಕರ್ಮಕಾಂಡೇನ ಅಂತ ಹೇಳ್ಬಿಟ್ಟು ಸಂಬಂಧ ಅಭಿಧೀಯತೆ ಇತ್ಯಾದಿ ಪ್ರತಿಜ್ಞಾ ಮಾಡಿದ್ರು ಕೂಡ ಸಹ ಪ್ರತಿಜ್ಞಾ ಸಹ ಅದ್ರ ಮುಂದೆ ಹೇಳಿಲ್ಲ ಅವರು. ಹೇಳಲಿಲ್ಲ, ಯಾಕಂದ್ರೆ ಸಿದ್ಧವಾದಂತಹ ವಸ್ತುವಿನ ವಿಚಾರದಲ್ಲಿ ವೇದಕ್ಕೆ ಪ್ರಮಾಣತ್ವವು ಇದರಿಂದ ಗೊತ್ತಾಗತ್ತೆ. ಸಿದ್ಧವಾದ ವಸ್ತುವಿನ ವಿಷಯದಲ್ಲಿ ವೇದಕ್ಕೆ ಪ್ರಮಾಣತ್ವವು ಇದರಿಂದ ಗೊತ್ತಾಗತ್ತೆ ಹೇಳಾಗುತ್ತದೆ. ಕೊನೆ ಪಾದ ಭಾಷಿಕಾರರು ಅದನ್ನ ಏನಕ್ಕೆ ಹೇಳಿದ್ದಾರೆ ಅಂದ್ರೆ ಸಿದ್ಧೇ ವಸ್ತು ವೇದಸ್ಯ ಮಾನತ್ವ ತೇನ ಮಣ್ಯತೆ, ತೇನ ವಾಕ್ಯೇನ ಮಣ್ಯತೆ. ಸಿದ್ಧವಾಸ್ತು
ಆ ವಾಕ್ಯದಿಂದ ಸಿದ್ಧವಸ್ತು ಸಿದ್ಧವನ್ನ ಸಿದ್ಧವಸ್ತು ಇರೋದನ್ನ ಮಾಡಪ್ಪ ಪ್ರಮಾಣ ಆ ಸಿದ್ಧ ವಸ್ತು ತಿಳಿಸೋದ್ರಿಂದ ಅನ್ನೋದನ್ನ ಹೇಳ್ದಂಗಾಯ್ತು ಆ ವಾಕ್ಯದಿಂದ ಅಂತ. ಆ ವಾಕ್ಯದಿಂದ ಸಿದ್ಧವಸ್ತುವಿನ ಪ್ರಮಾಣವನ್ನು ಹೇಳುತ್ತಿದ್ದಾರೆ ಎಂದು ಗೊತ್ತಾಗುತ್ತೆ. ಸಿದ್ಧವಸ್ತುವಿನ ಪ್ರಮಾಣವು ವೇದದಿಂದ ಆಗುತ್ತದೆ ಎಂದು ಗೊತ್ತಾಗುತ್ತದೆ. ಪದ್ಮಮ್ಮ ಚೆನ್ನಾಗಿದ್ದೀರಾ? ಪದ್ಮಮ್ಮ ನೋಡ್ತಾ ಇದ್ದಾರೆ. ಅಮ್ಮ ಚೆನ್ನಾಗಿದ್ದೀರಾ? ಪದ್ಮಮ್ಮ ನಾಗರಾಜ್ ಸರ್ ಇಲ್ಲಿ ಆಚೆ ಹೋಗಿದ್ದಾರೆ. ಆಚೆ ಹೋಗಿದ್ದಾರೆ. ಏನಕ್ಕೆ ಕರೋನಾ ಬೇಡ ಅನ್ಬೇಕಾಯ್ತು? ಸ್ವಲ್ಪ ಕೆಲ್ಸ ಇತ್ತು ಗುರುಗಳೇ, ಮನೆಗೆ ಪದಾರ್ಥ ತರ್ಬೇಕಾಗಿತ್ತು, ತರಕ್ ಹೋಗಿದ್ದಾರೆ. ಹೌದಾ? ಅದ ಫೋನ್ ಮಾಡಿದ್ರೆ ತಂದ್ಕೊಡ್ತಾರಲ್ಲ, ಯಾಕೆ ಅವ್ರು ಹೋಗ್ಬೇಕು? ಸ್ವಲ್ಪ ಬೇರೆ ಕೆಲ್ಸಗಳು ಒಟ್ಟಿಗೆ ಮಾಡ್ಕೊಂಡ್ ಬರ್ತೀವಿ. ಓ ನೋಡಿ ನಿಮ್ ಕಿರಣ್ ಬೋಂಡ ಹೋಗಿದ್ದಾರೆ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಬೋಂಡ ಕಾಫಿ ಮಾಡ್ಕೊಂಡ್ ಬರ್ತೀವಿ ಹೋಗಿ. ಕಿರಣ್ ತಮಾಷೆ ಮಾಡ್ತಾರೆ, ಬೋಂಡ ಕಾಫಿ ಹಾಗೆ ಮಾಡ್ಕೊಂಡ್ ಬರ್ತೀವಿ. ಮನೇಲೆ ತಿಂಡಿ ಕೊಟ್ಟು ಕಳಿಸ್ಬಿಟ್ಟಿದೀವಿ. ಕಳ್ಸ್ಕೊಟ್ಟಿದ್ದಾರೆ. ಓ ಕೃಷ್ಣ ಪ್ರಸಾದವಾ? ಆಯ್ತು, 11:30 ಆಯ್ತು. ಎಷ್ಟನೇ ಪದ್ಯ ಗುರುಗಳೇ?